ಸಿನಿಮಾ ಬಗ್ಗೆ, ಕನ್ನಡ ಭಾಷೆ ಬಗ್ಗೆ, ಕನ್ನಡ ಚಿತ್ರರಂಗದ ಬಗ್ಗೆ ಬಹಳ ಒಲವಿಟ್ಕೊಂಡು, ಬಹಳ ಕ್ರೇಜ್ ಇಟ್ಕೊಂಡು ಬರ್ತಾ ಇರುವಂತ ಇಬ್ಬರು ನಿರ್ಮಾಪಕರು, ಸಹೋದರರು ಇವರು. ಬಸವರಾಜ್ ಬೆನ್ನಿ ಸರ್ ಹಾಗೆ ರವಿ ಬೆನ್ನಿ ಸರ್ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಮೂಲತಃ ಬೆಳಗಾವಿಯವರು, ಇರೋದು ಪುಣೆಯಲ್ಲಿ, ಬಿಸ್ನೆಸ್ ಎಲ್ಲ ಇರೋದು ಪುಣೆಯಲ್ಲಿ. ಆದರೆ ಮಾಡಿದರೆ ಕನ್ನಡ ಸಿನಿಮಾಗಳನ್ನೇ ಮಾಡಬೇಕು ಅಂತ ಪ್ರೊಡಕ್ಷನ್ ಹೌಸ್ ಮೂಲಕ ಈ ಸಿನಿಮಾ ಮಾಡಿದ್ದಾರೆ. ಸರ್, ನಿಮ್ಮಿಬ್ಬರಿಗೂ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇನ್ನೊಬ್ರಲ್ಲಿ ಸರ್, ಹಾ ಸರ್, ಮುಂದೆ ಬನ್ನಿ. ಪ್ರೀತಿಯ ಸ್ವಾಗತ ಮತ್ತೊಂದ್ಸಲ ಇಬ್ಬರು ನಿರ್ಮಾಪಕರಿಗೆ. ತುಂಬಾ ಒಳ್ಳೇದಾಗ್ಲಿ ಈ ಸಿನಿಮಾ ಮೂಲಕ ಅಂತ ಹೇಳ್ತಾ, ಈ ಸಿನಿಮಾದ ಕ್ಯಾಪ್ಟನ್ ಆಫ್ ದ ಶಿಪ್ ನಿರ್ದೇಶಕರು ಸಾಗರ್ ದಾಸ್ ಸರ್, ಅವ್ರಿಗೂ ಕೂಡ ಇದು ಮೊದಲ ಪ್ರಯತ್ನ. ಸರ್, ತುಂಬಾ ಒಳ್ಳೇದಾಗ್ಲಿ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಈ ಸಿನಿಮಾ ಮೂಲಕ ಮತ್ತೆರಡು ಹೊಸ ಪ್ರತಿಭೆಗಳು ಲಾಂಚ್ ಆಗ್ತಾ ಇದೆ. ನಾಯಕ ಹಾಗೂ ನಾಯಕಿ ಪ್ರಶಾಂತ್ ಅವರು, ನಿಮಗೂ ಕೂಡ ಪ್ರೀತಿಯ ಸ್ವಾಗತ ಪ್ರಶಾಂತ್. ಹಾಗೆ ನಾಯಕಿ ಹರ್ಷಿತಾ. ಬಹಳ ಪೋಸ್ಟರ್ ಎಲ್ಲ ನಾವು ನೋಡಿದೀವಿ, ಬ್ಯೂಟಿಫುಲ್ ಆಗಿ ಕಾಣ್ತಿದ್ರ ಇಬ್ರು. ಪ್ರಶಾಂತ್ ಮಾಸ್ ಲುಕ್ಕಲ್ಲೂ ಸೈ, ಕ್ಲಾಸ್ ಲುಕ್ಕಲ್ಲೂ ಸೈ ಅನ್ನೋ ರೀತಿ ಇದೆ. ಹೋಪಿಂಗ್ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ನಿಮ್ ಕಡೆಯಿಂದ ಬಂದಿರುತ್ತೆ ಅನ್ನೋದು ನಮ್ಗೂ ವಿಶ್ವಾಸ ಇದೆ. ನಿಮ್ಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೀನಿ. ಹಾಗೆ ಒಂದು ಗಟ್ಟಿ ಟೆಕ್ನಿಷಿಯನ್ಸ್ ಬಳಗ ಕೂಡ ಈ ತಂಡದ ಜೊತೆ ಇದೆ. ಮೊದಲಿಗೆ ಸಿನಿಮಾಟೋಗ್ರಾಫರ್ ಮನುರಾಜ್ ಅವರು, ಇವರು KGF, ಸಲಾರ್ ನಂತ ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ಕೆಲಸ ಮಾಡಿರುವಂತ ಅನುಭವಿ DOP. ಕೊರಿಯೋಗ್ರಾಫರ್ ವಸಂತ್ ಕುಮಾರ್ ಅವರು. ಹಾಗೆ ಈ ಹಾಡು ಬಹಳ ವಿಶೇಷ, ಯಾಕಂದ್ರೆ ಸಾಂಗ್ ಲಾಂಚ್ ಅಂದಾಗ ಸಾಂಗ್ ಮಾತ್ರ ಲಾಂಚ್ ಆಗುತ್ತೆ. ಈ ಸಾಂಗಿನ ಕೊನೆಯಲ್ಲಿ ಒಂದು ಆಕ್ಷನ್ ಸೀಕ್ವೆನ್ಸ್, ಒಂದು ಝಲಕ್ ಕೂಡ ಕೊಟ್ಟಿದ್ದಾರೆ. ಅದೊಂಚೂರು ವಿಶೇಷ ಅಂತ ಹೇಳ್ಬೋದು. ಹಾಗಾಗಿ ಆ ಆಕ್ಷನ್ ಮಾಡಿರೋದು ಮಾಸ್ಟರ್ ನರಸಿಂಹ ಸರ್, ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಮ್ಯೂಸಿಕ್ ಮಾಡಿರೋದು ಶ್ರೀ ಸಸ್ತಾ ಅನ್ನುವರು. ಇವರು ಯುವನ್ ಶಂಕರ್ ಸರ್ ಜೊತೆಗೆ ಕೆಲಸ ಮಾಡಿರುವಂತ ಅನುಭವಿ ಮ್ಯೂಸಿಕ್ ಡೈರೆಕ್ಟರ್. ಹಾಡಿರೋದು ಈ ಹಾಡನ್ನ ನಮ್ಮ ರವೀಂದ್ರ ಸುರ್ಗಾವಿ ಸರ್. ಹಾಗೆ ಸ್ಫೂರ್ತಿ ಅವರು ಕೂಡ ಈ ಹಾಡನ್ನ ಹಾಡಿದ್ದಾರೆ. ಲಿರಿಕ್ಸ್ ಬರ್ದಿರೋದು ಸ್ವತಃ ನಮ್ಮ ನಿರ್ದೇಶಕರು. ಟೆಕ್ನಿಷಿಯನ್ಸ್ ಬಗ್ಗೆ ಹೇಳ್ತಾ ಹೋದ್ರೆ ಇನ್ನು ದೊಡ್ಡ ಲಿಸ್ಟ್ ಇದೆ. ಡೈಲಾಗ್ ಬರ್ದಿರೋದು ಮಣಿಕಂಠ KV ಅವರು, ಎಡಿಟರ್ ಮಧು ಅವರು. ಸ್ಟಾರ್ ಕಾಸ್ಟ್ ಕೂಡ ಬಹಳ ಗಟ್ಟಿ ಸ್ಟಾರ್ ಕಾಸ್ಟ್, ತುಂಬಾ ಎಕ್ಸ್ಪೀರಿಯನ್ಸ್ ಇರುವಂತ ಆಕ್ಟರ್ಸ್ ಎಲ್ಲರೂ ಕೂಡ ಆಕ್ಟ್ ಮಾಡಿದ್ದಾರೆ. ಮುಂದಿನ ಕಾರ್ಯಕ್ರಮಗಳಲ್ಲಿ ಅವರೆಲ್ಲರೂ ಇರ್ತಾರೆ. ಸೊ ಜಾಸ್ತಿ ತಡ ಮಾಡೋದು ಬೇಡ, ಸಾಂಗ್ ಲಾಂಚ್ ಮಾಡಿಸಿ ಆಮೇಲೆ ಎಲ್ಲರೂ ಮಾತಾಡೋಣ. ಆದ್ರೆ ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿ, ಪ್ರತಿ ಸಲ ನಾವು ಯಾವ್ದಾದ್ರು ಸಾಂಗ್ ಲಾಂಚ್ ಕಾರ್ಯಕ್ರಮಗಳಿದ್ರೆ ಹೊರಗಿಂದ ಒಂದಷ್ಟು ಗೆಸ್ಟ್ಗಳನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ. ಈ ತಂಡದ ಆಸೆ ಏನಂದ್ರೆ, ಈ ಹಾಡು ಇಷ್ಟು ಚೆನ್ನಾಗಿ ಮೂಡ್ ಬಂದಿದೆ ಅಂದ್ರೆ ಅದಕ್ಕೆ ಯಾರೆಲ್ಲ ಕೆಲಸ ಮಾಡಿದರೋ ಅವರೇ ಕಾರಣ. ಹಾಡಿರೋರು, ಮ್ಯೂಸಿಕ್ ಮಾಡಿರೋರು, ಟೆಕ್ನಿಷಿಯನ್ಸ್ ಎಲ್ಲರೂ. ಹಾಗಾಗಿ ಅವ್ರ ಕೈಲೇ ಲಾಂಚ್ ಮಾಡಿಸ್ಬೇಕು ಅಂತ ನಿಮ್ಮನ್ನೆಲ್ಲ ವೇದಿಕೆ ಮೇಲೆ ಕರಿತೀನಿ. ಮೊದಲಿಗೆ ನಮ್ಮ ನಿರ್ದೇಶಕರು ವೇದಿಕೆ ಮೇಲೆ ಬರಬೇಕು. ಸಾಗರ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಹಾಗೆ ಮ್ಯೂಸಿಕ್ ಡೈರೆಕ್ಟರ್ ಶ್ರೀಶ್ ಅವ್ರ ವೇದಿಕೆ ಮೇಲೆ ಬರಬೇಕು. ಕೊರಿಯೋಗ್ರಾಫರ್ ವಸಂತ್ ಕುಮಾರ್ ಅವರು, ರವೀಂದ್ರ ಸರ್, ಸ್ಫೂರ್ತಿ ಮೇಡಮ್ ವೇದಿಕೆ ಮೇಲೆ ಬರಬೇಕು. ಹಾಡಿರೋರು ಇವರು. ಪ್ರೊಡ್ಯೂಸರ್ ಸರ್ ಇಬ್ರು, ಆಬ್ವಿಯಸ್ಲಿ ಹಣ ಹೂಡಿರೋರು ವೇದಿಕೆ ಮೇಲೆ ಬರಬೇಕು. ನಿಮ್ಮಿಬ್ರನ್ನ ಕರಿತೀನಿ, ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿಸ್ತೀನಿ. ಹಾಡಿನ ಬಗ್ಗೆ ಆಮೇಲೆ ಮಾತಾಡೋಣ. ಎಲ್ರು ಪ್ರೀತಿಯಿಂದ ವಿಶ್ ಮಾಡಿ ಸಾಂಗ್ ಲಾಂಚ್ ಅಂತ ಹೇಳಿದ್ರೆ ಒಟ್ಟಿಗೆ ಸಾಂಗ್ ಲಾಂಚ್ ಆಗತ್ತೆ. ಎಲ್ರಿಗೂ ನಮಸ್ಕಾರ. ನಮ್ಮ ನಿರ್ದೇಶಕರಾದ ಸಾಗರ್ ದಾಸ್ ಅವರು ನಮ್ಮ ಪಂಚಾಕ್ಷರಿ ಗವಾಯಿಗಳ ಒಂದು ಗರಡಿಯಲ್ಲಿ ನಾವೆಲ್ಲ ಆಶ್ರಮದ ಪರಂಪರೆಯವರು. ಆ ಒಂದು ಮೂಲದಿಂದ ಬಂದಿರೋದ್ರಿಂದ ಪಂಚಾಕ್ಷರಿ ಅಜ್ಜವರನ್ನ ಒಂದು ಸಲ ಸ್ಮರಣೆ ಮಾಡಿಕೊಂಡು, ಪುಟ್ಟರಾಜ್ ಗವಾಯಿಗಳನ್ನ ಸ್ಮರಣೆ ಮಾಡಿಕೊಂಡು, ಇದು ಎಲ್ಲರಿಗೂ ಶುಭವನ್ನು ಕೋರಿ ಈ ಸಾಂಗ್ ಲಾಂಚ್ ಆಗಲಿ. ನಮಗೆ ನಾವೇ ಏನಂದ್ರೆ ನಾವೇ ಸಾಂಗ್ ಲಾಂಚ್ ಮಾಡ್ತಾ ಇದ್ದಂದಾಗ ಏನಂದ್ರೆ ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ದೀವಿ. ಕಂಟೆಂಟ್ ಸ್ಟ್ರಾಂಗ್ ಆಗಿದ್ರೆ 100% ಗೆಲ್ಲುತ್ತೆ, ಜನ ಮೆಚ್ಕೋತಾರೆ ಅಂತ ಹೇಳ್ಬಿಟ್ಟು ಆಲ್ರೆಡಿ ಯಶ್ ಸರ್ ಮೊನ್ನೆ ಲಾಸ್ಟ್ ಒಂದು ಇವೆಂಟ್ ಅಲ್ಲಿ ಹೇಳಿದ್ರು. ನಾವೆಲ್ಲ ಬರೋದು ನಿಮಿತ್ತ ಮಾತ್ರ, ಬಟ್ ನಿಮ್ದು ಕಂಟೆಂಟ್ ಚೆನ್ನಾಗಿರ್ಬೇಕು. ಕಂಟೆಂಟ್ ಕರೆಕ್ಟ್ ಆಗಿದ್ರೆ ಯಾವುದಕ್ಕೂ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾರು ಲಾಂಚ್ ಮಾಡಿದ್ರು ಅನ್ನೋದು ಇಂಪಾರ್ಟೆಂಟ್ ಆಗಲ್ಲ. ಹಾಗಾಗಿ ನಾವೇನು ಕ್ರಿಯೇಟ್ ಮಾಡಿದೀವಿ ಈ ಸಾಂಗನ್ನ ವಿಶೇಷವಾಗಿ ನಾವೇ ಲಾಂಚ್ ಮಾಡ್ಬೇಕಂತ ಡಿಸೈಡ್ ಮಾಡಿ, ಇದೊಂದು ವಿಶೇಷವಾದ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ಈ ಸಾಂಗ್ನ ಲಾಂಚ್ ಮಾಡ್ತಾ ಇದ್ದೀವಿ. ಎಲ್ರೂ ಪರವಾಗಿ ಹೇಳ್ತಾ ಇದ್ದೀನಿ, ಆಡಿಯೋ ಲಾಂಚ್ ಎಲ್ರಿಗೂ, ನಮ್ಮೆಲ್ರಿಗೂ ಕೂಡ, ಹಾಗೆ ನಮ್ಮ ತಂಡಕ್ಕೂ ಎಲ್ರಿಗೂ ಶುಭವಾಗಲಿ. ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೇ ಶ್ರೀ ಗುರುವೇ ನಮಃ. ಶ್ರೀ ಸ್ವಾಮಿ ಸಮರ್ಥ.
ಈ ಒಂದು ಹಾಡನ್ನು ಲಾಂಚ್ ಮಾಡುತ್ತೇವೆ. ಥ್ಯಾಂಕ್ ಯು ಸರ್. ಎಲ್ಲರಿಗೂ ನಮಸ್ಕಾರಗಳು. ಮೊದಲನೇದಾಗಿ ಮೀಡಿಯಾದವರಿಗೆ, ಪ್ರೆಸ್ದವರಿಗೆ ಮತ್ತು ಈ ತಂಡದ ಎಲ್ಲರಿಗೂ, ಮ್ಯೂಸಿಕ್ ಡೈರೆಕ್ಟರ್ ಅವರಿಗೆ, ಡ್ಯಾನ್ಸ್ ಮಾಸ್ಟರ್ ಅವರಿಗೆ, ಎಲ್ಲ ಫೋಟೋಗ್ರಾಫರ್ ಅವರಿಗೆ ಮತ್ತು ತಮಗೂ ಸುತ ಎಲ್ಲರಿಗೂ ನಮಸ್ಕಾರಗಳು. ಈ ಒಂದು ಪಿಕ್ಚರ್ ತೆಗಿಲಿಕ್ಕೆ ಬಹಳ ಕಷ್ಟ ಮಾಡಿದ್ದೇವೆ ನಾವು, ಇಬ್ಬರು ಅಣ್ಣ ತಮ್ಮಿಯರು. ಇನ್ನೊಬ್ಬ ನಮ್ಮ ತಮ್ಮ ಇದ್ದಾನೆ, ಊರಲ್ಲಿದ್ದಾನೆ, ಅವನಿಗೆ ಬರಲಿಕ್ಕೆ ಟೈಮ್ ಸಿಗಲಿಲ್ಲ. ಅದು ನಾವು ಬಂದಿದ್ದೇವೆ ಇಲ್ಲಿ. ಒಂದೇನು, ಈ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಒಂದು ನಮಗೆ ಭಾಳ ಹೆಮ್ಮೆ. ಯಾಕಂದರೆ ನಾವು ಕನ್ನಡದಲ್ಲಿ ಕಲಿತು ಒಂದು ವಿದ್ಯಾಭ್ಯಾಸವನ್ನು ಮಾಡಿ ಒಂದು ಶಿಕ್ಷಣವನ್ನು ಕೊಟ್ಟಂಥ ನಮ್ಮ ತಂದೆ ತಾಯಿಯರಿಗೆ ಏನೋ ಒಂದು ಗಿಫ್ಟ್ ಕೊಡಬೇಕು ನಾವು. ಯಾಕಂದರೆ ಅವರು 10th ನಂತರ ನಮಗೆ ಕಲಿಸಿ ಒಂದು ಸಣ್ಣ ಒಂದು ಕೆಲಸಕ್ಕೆ ಹೋಗಿ ಒಂದು ಏನೋ ಮಾಡಬೇಕಂತ ಹೇಳಿ ನಾವು ಪುಣಾದಲ್ಲಿ ಹೋಗಿ ಮಾಡಿ ಈಗ ಒಂದು ಕನ್ನಡ ಚಿತ್ರದಲ್ಲಿ ಒಂದು ಆಸೆ ಉಟ್ಕೊಂಡು ಬಂಡವಾಳ ಅಲ್ಲಿ ನಾವು ಬಿಸ್ನೆಸ್ ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಇದೊಂದು ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಒಂದು ಹೆಸರು ಬರಬೇಕು, ಎಲ್ಲ ಕಲಾವಿದರಿಗೆ ಎಲ್ಲರಿಗೂ ಒಂದು ಅವಕಾಶ ಸಿಗಬೇಕು ಅಂತ ಹೇಳಿ ನಾವು ಮಾಡ್ತಾ ಇದ್ದೇವೆ. ಅದಕ್ಕೆ ಎಲ್ಲರೂ ಪ್ರೋತ್ಸಾಹ ಕೊಡಿ. ಒಂದು ಕನ್ನಡ ಪಿಕ್ಚರ್ದಲ್ಲಿ ಒಂದು ಏನಂತಂದರೆ ಒಂದು ಹಳ್ಳಿಯಿಂದ ಬಂದಂಥ ಒಂದು ನಾವಿಬ್ಬರು ಅಣ್ಣ ತಮ್ಮರು, ಒಂದು ದೇಶದಲ್ಲಿ ಈಗ ಯುದ್ಧ ನಡೀತಾ ಇದೆ, ಅದೇ ಕ್ಷಣದಲ್ಲಿ ಇದೊಂದು ಹಾಡು ರಿಲೀಸ್ ಮಾಡೋದು ಒಂದು ಇದೆ. ಆದರೂ ಸಹಿತ ಎಲ್ಲರಿಗೂ ಒಂದು ಪ್ರೋತ್ಸಾಹ, ಒಂದು ಹೆಮ್ಮೆ ಇರಲಿ ಅಂತ ಹೇಳಿ ಮಾಡ್ತಾ ಇದ್ದೇವೆ. ಅದಕ್ಕೆ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು. ಒಂದು ಪ್ರೋತ್ಸಾಹ ಕೊಡಿ ಎಲ್ಲರಿಗೂ. ಥ್ಯಾಂಕ್ ಯು ಸರ್. ನೀವು ಚಂದ, ನಿಮ್ಮ ಕನ್ನಡನೂ ಚಂದ ರೀ. ಅವ್ರು ಮಾತಾಡಿದ್ರೆ ನಾನು ಮಾತಾಡ್ದಂಗೆ ಅಂತ ಅವ್ರು ಆಗ್ಲೇ ಬಂದು ಹೇಳಿದ್ರು ಅವ್ರಿ, ನಾನು ಯಾವ ಕಾರಣಕ್ಕೂ ಮಾತಾಡ್ಸಂಗಿಲ್ಲ ನೀವು ಅಂತ ಹೇಳ್ಬಿಟ್ಟು. ವಿಶ್ ಮಾಡಿ ಸರ್ ತಂಡಕ್ಕೆ. ಎಲ್ಲರಿಗೂ ನಮಸ್ಕಾರ. ಮೀಡಿಯಾ ಹಾಗೂ ಪ್ರೆಸ್ ಅವರಿಗೆ ನನ್ನ ನಮಸ್ಕಾರಗಳು. ಹಾಗೂ ಕನ್ನಡ ಚಿತ್ರರಂಗ ಬೆಳಿಬೇಕಾದರೆ ಕನ್ನಡ ಸಿನಿಮಾ ನೋಡಬೇಕು. ಥ್ಯಾಂಕ್ ಯು. ನಮಸ್ಕಾರ. ಸೂಪರ್. ಥ್ಯಾಂಕ್ ಯು ಸೋ ಮಚ್ ಸರ್. ಧನ್ಯವಾದಗಳು. ಮಾತು ಕಮ್ಮಿ, ಕೆಲಸ ಮಾತಾಡ್ತಾ ಇದೆ ನಮ್ಮ ನಿರ್ಮಾಪಕರುಗಳದ್ದು. ಇನ್ನು ಈ ಹಾಡಿನ ಟೆಕ್ನಿಷಿಯನ್ಸ್ ಅಂದರೆ ಮ್ಯೂಸಿಕ್ ಮಾಡಿರೋರು, ಹಾಡಿರೋರು, ಕೊರಿಯೋಗ್ರಫಿ ಮಾಡಿರೋರು, ಅವರೆಲ್ಲರನ್ನೂ ವೇದಿಕೆ ಮೇಲೆ ಬರಮಾಡ್ಕೊಳ್ಳುವಂಥ ಸಮಯ. ಶ್ರೀ ಸಸ್ತಾ ಮ್ಯೂಸಿಕ್ ಡೈರೆಕ್ಟರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಹಾಗೆ ಹಾಡಿರೋದು ನಮ್ಮ ರವೀಂದ್ರ ಸೊಲ್ಗಾವಿ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಸ್ಫೂರ್ತಿ ಪದ್ಮಶಾಲಿ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಇವರಿಬ್ರು ಸೇರಿ ಹಾಡಿದ್ದಾರೆ ಈ ಹಾಡನ್ನ. ಹಾಗೆ ಕೊನೆಯಲ್ಲಿ ಒಂದು ಆಕ್ಷನ್ ಸೀಕ್ವೆನ್ಸ್ ನೋಡಿದ್ರಿ, ಅದರ ಆಕ್ಷನ್ ಮಾಸ್ಟರ್ ನರಸಿಂಹ ಸರ್ ಕೂಡ ವೇದಿಕೆ ಮೇಲೆ ಬರಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಮೇಡಮ್. ಹೋಗಿ. ನೀವೇ ಹಾಡಿರೋದು, ನೀವೇ ಮಾಡಿರೋ ಹಾಡು, ಏನ್ ಹೇಳ್ತೀರಾ ಸರ್? ಫಸ್ಟ್ ಆಫ್ ಆಲ್ ಎಲ್ಲರಿಗೂ ನಮಸ್ಕಾರ. ಅಷ್ಟೊಂದು ಕನ್ನಡ ಬರಲ್ಲ, ನಮಗೆ ಸ್ವಲ್ಪ ಬರುತ್ತೆ, ದಯವಿಟ್ಟು ಕ್ಷಮಿಸ್ಬಿಡಿ. ಈಗ ಕಲ್ತಿರೋದು. ಈ ಹಾಡಿನ ಸ್ಪೆಷಲು ಡೈರೆಕ್ಟರ್ ಬಂದು ನಮಗೆ ಉತ್ತರ ಕರ್ನಾಟಕ ಲ್ಯಾಂಗ್ವೇಜು ಫಸ್ಟ್ ಕೊಂಚ ಸ್ಪೆಷಲಾಗಿ ಮಾಡಿ ಬ್ರೋ, ತಮಿಳ್ ಸ್ಟೈಲ್ ಇರಲಿ ಅಂತ ಹೇಳಿದರು. ಹಂಗೆ ಮಾಡೋಣ ಬ್ರೋ ಅಂತ ಹಂಗೆ ಆಯಿತು. ನೋಡ್ಬೇಕಾ, ಹಿಂಗೆ ನೋಡಿದ್ರೆ ಚೆನ್ನಾಗಿದೆ ಅಂತ ಅನ್ಕೊಂಡೆ. ನಮ್ಮ PR ಸರ್ ಬೈತಾರೆ ಆಮೇಲೆ ನನಗೆ. ಅದು ಯಾರು ಕಾಣ್ತಾ ಇಲ್ಲ, ಲೈಟೇ ಹೊಡಿತಾ ಇದೆ ಅಷ್ಟೇ, ಬೇರೇನಿಲ್ಲ. ಸ್ಯಾರ್ ಚೆನ್ನಾಗಿ ಹಾಡ್ಕೊಟ್ರು ಅವತ್ತು ರೆಕಾರ್ಡಿಂಗಲ್ಲಿ. ಇನ್ನು ಸ್ಫೂರ್ತಿ ಅವರು ಚೆನ್ನಾಗಿ ಹಾಡ್ಕೊಟ್ಟಿದ್ದಾರೆ. ನಮ್ಮ ಮಾಸ್ಟ್ರು ಚೆನ್ನಾಗಿ ಡ್ಯಾನ್ಸ್ ಮಾಡಿಕೊಟ್ಟಿದ್ದಾರೆ. ಫಸ್ಟ್ ಮೈನ್ ಡೈರೆಕ್ಟ್ರು, ಪ್ರೊಡ್ಯೂಸರ್ಗೆ ಥ್ಯಾಂಕ್ಸ್. ಸರ್ ಬನ್ನಿ, ನೀವು ಬನ್ನಿ. ಏನ್ ಕೇಳಬೇಕು? ಎಷ್ಟು ಸಾಂಗ್ ಇದೆ ಅಂತ ಕೇಳ್ತಿದ್ದಾರೆ ಸರ್ ನಿಮ್ಗೆ. ಸಾಂಗ್ ಇದೆ ಸಿನಿಮಾದಲ್ಲಿ ಎಷ್ಟು ಸಾಂಗ್ ಇದೆ? ಆ ಕಡೆ ಕ್ಯಾಮ್ರಾ. 5 ಸಾಂಗ್ ಇದೆ ಟೋಟಲಿ. 5 ಸಾಂಗ್ ಇದೆ. ಫಸ್ಟ್ ಇದು, ಇನ್ನು ನೆಕ್ಸ್ಟ್ ಒಂದು ಫೋಕ್ ಸಾಂಗ್, ಇನ್ನು 2 ಡ್ಯೂಯೆಟ್ ಸಾಂಗ್ ಇದೆ. ಇದಕ್ಕೆ ಮುಂಚೆ ಕನ್ನಡದಲ್ಲಿ ಬ್ಲ್ಯಾಂಕ್ ಅಂತ ಒಂದು ಮಾಡಿದೆ. ಆಮೇಲೆ ಇದು ಈಗ ತಮಿಳಲ್ಲಿ ಮಾಡ್ತಾ ಇದೆ, ತೆಲುಗು ನಡೀತಾ ಇದೆ. ಯುವನ್ ಶಂಕರ್ ಸರ್ ಹತ್ರ ಅವ್ರ ಹತ್ರ ಕೆಲಸ ಮಾಡ್ತಾ ಇದೆ. ಓಕೆ, ರವಿ ಸರ್ ಹೇಳಿ. ಎಲ್ರಿಗೂ ನಮಸ್ಕಾರ. ಒಂದು ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ. ನಮ್ಮ ನಿರ್ಮಾಪಕರಿಗೊಂದು ಚಪ್ಪಾಳೆ ದಯಮಾಡಿ. ಯಾಕಂತಂದರೆ ನಮ್ಮ ಮೂಲವನ್ನು ಅವರು ಮರೀಲಿಲ್ಲ.
ನಾವು ಬೆಳೆದಂತಹ ನಾವು ಒಂದು ಕನ್ನಡ ನಾಡಿನಲ್ಲಿ ಕಲಿತು ದೊಡ್ಡವರಾಗಿ ಆಮೇಲೆ ಬದುಕಿಗಾಗಿ ಎಲ್ಲೆಲ್ಲೇ ಹೋಗಿ ದೊಡ್ಡವರಾಗ್ತೀವಿ. ಆದರೂ ಅಲ್ಲಿ ಹೋಗಿ ತಮ್ಮ ಬದುಕನ್ನು ಕಟ್ಕೊಂಡು ನಮ್ಮ ಕನ್ನಡ ನಾಡಿನ ಬಗ್ಗೆ, ಕನ್ನಡ ಚಲನಚಿತ್ರದ ಬಗ್ಗೆ ಏನಾದರೂ ಒಂದು ನಮ್ಮ ನಾಡಿಗೆ ನಾ ಎಲ್ಲಿಂದ ಬೆಳೆದು ಬಂದಿಲ್ಲ ಅಲ್ಲೊಂದು ಏನಾದರೂ ಕೊಡಬೇಕನ್ನುವಂಥ ಭಾವ ಬಂದಿದೆಯಲ್ಲ, ಅದು ನಿಜವಾಗಿಯೂ ಭಾಳ ಸ್ತುತ್ಯಾರ್ಹವಾದದ್ದು. ನಮ್ಮ ಬಸವರಾಜ್ ಅವರಿಗೆ ಹಾಗೂ ರವಿ ಅವರಿಗೆ ನನ್ನ ವೈಯಕ್ತಿಕವಾಗಿ ಒಂದು ಧನ್ಯವಾದ ಹೇಳ್ತಾ ಇದ್ದೀನಿ. ಮತ್ತು ಇನ್ನೊಂದು ವಿಶೇಷ ಅಂದರೆ ನನಗೆ ಭಾಳ ಸಂತೋಷ ಆಗ್ತಾ ಇದೆ. ಹಾಡು ಉತ್ತರ ಕರ್ನಾಟಕ ಶೈಲಿಯ ಹಾಡು. ನಾನು ಉತ್ತರ ಕರ್ನಾಟಕದವನು, ನಮ್ಮ ಪ್ರೊಡ್ಯೂಸರು ಉತ್ತರ ಕರ್ನಾಟಕದವರು ಮತ್ತು ನಿರ್ದೇಶಕರು ಉತ್ತರ ಕರ್ನಾಟಕದವರು. ಭಾಳ ಖುಷಿ ಅನ್ನಿಸ್ತಾ ಇದೆ. ಆದರೂ ಈ ಸಂಗೀತ ಅನ್ನೋದು ಭಾಷೆಗೆ ಮೀರಿದ್ದು. ಅವ್ರಿಗೆ ಕನ್ನಡ ಬರೋದಿಲ್ಲ ಅಂತಂದ್ರು ಕನ್ನಡ ಹಾಡನ್ನು ಇಷ್ಟೊಂದು ಸುಂದರವಾಗಿ ಸಂಯೋಜನೆ ಮಾಡಿದ್ದಾರೆ. ಖುಷಿ ಅನ್ನಿಸ್ತಾ ಇದೆ. ಭಾಳ ದೊಡ್ಡವರಂತೆ ಕೆಲಸ ಮಾಡಿದ ಅನುಭವ ಇದೆ. ಭಾಳ ಸುಂದರವಾಗಿ ಸ್ವರ ಸಂಯೋಜನೆ ಮಾಡಿ ನನಗೆ ಅಗದಿ ಸಮಾಧಾನಲೇ ಹಾಡಿಸಿದ್ರು. ಖುಷಿ ಆಗ್ತಾ ಇದೆ ಭಾಳ. ಮತ್ತು ಅದ್ರ ವರ್ಕ್ನು ಭಾಳ ಚೆನ್ನಾಗಿ ಮಾಡಿದ್ರು. ಮಾಸ್ಟ್ರಿಂಗು, ಮಿಕ್ಸಿಂಗು ಅದೆಲ್ಲ ಔಟ್ಪುಟ್ ನೋಡಿದ ಮೇಲೆ ಭಾಳ ಖುಷಿ ಅನ್ನಿಸ್ತಾ ಇದೆ. ಅದೊಂದು ಮತ್ತು ನಮ್ಮ ಉತ್ತರ ಕರ್ನಾಟಕ ಭಾಷೆಯ ಸೊಗಡು. ನಾವು ಖಡಕ್ ರೊಟ್ಟಿ ಕೆಂಪು ಖಾರ ತಿಂದು ಬಂದು ಅದಕ್ಕೆ ಕೆಂಪಾನಗಲ್ಲದ ಒಳ್ಳೆ ಅದರ ಶಬ್ದನ ಭಾಳ ಚೆನ್ನಾಗಿ ಬಳಸಿದ್ರಿ. ಆ ಭಾಷೆಯ ಸೊಗಡೆ ಅಂಥದ್ದು. ಈ ಹಾಡು ನಿಮ್ಮೆಲ್ಲರಿಗೂ ಪ್ರೋತ್ಸಾಹದಿಂದ ಹಿಟ್ಟಾಗಲಿ ಮತ್ತು ಇನ್ನೂ ನಮ್ಮ ಭಾಷೆಯ ಸೊಗಡು ಹೆಚ್ಚು ಬೆಳೀಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತೇನೆ. ಧನ್ಯವಾದಗಳು ಸರ್. ಇನ್ನೊಂದು ವಿಷಯ ಅಂತಂದರೆ, ನಿನ್ನೆ ಒಂದು ಈ ಹಾಡನ್ನು ಕಳಿಸಿದ ಮೇಲೆ 3-4 ಜನ ದೊಡ್ಡ ದೊಡ್ಡ ಕಲಾವಿದರಿಗೆ ಇದನ್ನು ಕಳಿಸಿದೆ. ಶರಣ್ ಸರ್ ನನಗೆ ಫೋನ್ ಮಾಡಿ ಹೇಳಿದರು, ಎಂಥ ಎಷ್ಟು ಚಂದ ಹಾಡಾಗೈತಿ ಅಂದರೆ ಅವರು ಬರಬೇಕಾಗಿತ್ತು ಇಲ್ಲಿ. ಅಂದ್ರೆ ಅದೇ ಸ್ಟೈಲೇ ಅದೇ ಜಾನರ್ ಇರೋದ್ರಿಂದ ನೀವು ಬರ್ರಿ. ನಿಮ್ಮ ಅಂದ್ರೆ ನಾ ಸುಟ್ಟು ಹಾಡಿದ್ದು ಏಟಾಗಿತ್ತಲ್ಲ, ಅದಕ್ಕೆ ಅವ್ರು ಬರ್ಬೋದು ತಿಳ್ಕೊಂಡು ಕೇಳಿದ್ದೆ. ಆದರೆ ಅವರು ಶೂಟಿಂಗ್ದಲ್ಲಿ ಬ್ಯುಸಿ ಇದ್ದರು. ಆದರೆ ಹಾಡು ಮಾತ್ರ ಭಾಳ ಚೆನ್ನಾಗೈತಿ. ಮತ್ತು ಎಷ್ಟು ಚಂದ ಡ್ಯಾನ್ಸ್ ಮಾಡ್ಯಾರ, ಯಾರು ಹುಡುಗ ಅವನು ಅಂತ ನನಗೆ ಕೇಳ್ತಾ ಇದ್ರು. ಭಾಳ ಸಂತೋಷ ಆಯ್ತು. ಮ್ಯೂಸಿಕ್ಕು ಅಷ್ಟು ಚೆನ್ನಾಗಿದೆ. ಆಮೇಲೆ ವರ್ಕು ಡ್ಯಾನ್ಸು ಭಾಳ ಅದ್ಭುತವಾಗಿ ಮಾಡ್ಯಾರು. ಡ್ಯಾನ್ಸ್ ಮಾಸ್ಟ್ರಿಗೂ ಹೇಳಿದರು. ಭಾಳ ಖುಷಿಪಟ್ಟು ಅದ್ರ ಬಗ್ಗೆ ಒಂದು 10 ನಿಮಿಷ ಮಾತಾಡಿದರು. 3-4 ಜನ ದೊಡ್ಡ ದೊಡ್ಡ ಕಲಾವಿದರು ಈ ಒಂದು ಹಾಡಿನ ಬಗ್ಗೆ ಒಂದು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದರು. ಭಾಳ ಸಂತೋಷ ಆಗ್ತಾ ಇದೆ. ಧನ್ಯವಾದಗಳು ಸರ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸ್ಫೂರ್ತಿ. ಸೊ ಫಸ್ಟ್ ಆಫ್ ಆಲ್ ನಾನು ಸಾಗರ್ ಸರ್ಗೆ, ಶ್ರೀ ಸರ್ಗೆ ತುಂಬ ಹಾರ್ಟ್ಫುಲ್ಲಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಕಾಮನಾಗಿ ಎಲ್ಲರೂ ಹೇಳ್ತಾರೆ ನಿಂದು ವಾಯ್ಸ್ ಇಷ್ಟು ಸಾಫ್ಟಾಗಿ ಮೆಲೋಡಿಯಾಗಿದೆ, ಸಾಂಗ್ ಹೇಗೆ ಅಷ್ಟು ರಗಡ್ಡಾಗಿರುತ್ತೆ ಅಂತ. ಸೊ ನಾನು ಮೆಲೋಡಿನೂ ಹಾಡ್ತೀನಿ, ರಗಡ್ ವಾಯ್ಸಲ್ಲೂ ಹಾಡ್ತೀನಿ. ಸೊ ನಿನ್ನ ರಗಡ್ ವಾಯ್ಸಲ್ಲೇ ಬೇಕು ಅಂತ ಸಾಗರ್ ಸರ್ ಹೇಳಿದ್ರು. ಸೊ ರಗಡ್ ವಾಯ್ಸಲ್ಲಿ ಈ ಥರ ಮೂಡ್ ಬಂದಿದೆ. ಅದು ರವೀಂದ್ರ ಸರ್ ಜೊತೆ ಡುಯೆಟ್ ಅಂತ ಹೇಳಿದ್ಮೇಲೆ ನಂಗೆ ಇನ್ನೂ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಸರ್ ಇದೊಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಆ್ಯಂಡ್ ಈಗ ನಮ್ಮ ಡ್ಯಾಡಿ 2 months ಆಯಿತು ತೀರೋದ್ರು. ಸೊ ಅವರು ನಾನು ಯಾವುದೇ ಫಂಕ್ಷನ್ಗೆ ಹೋದ್ರೂ, ಏನೇ ಫಂಕ್ಷನ್ಸ್ ಇದ್ರೂ ಪ್ರೋಗ್ರಾಮ್ಸ್ಗೆಲ್ಲ ಹೋಗ್ತೀವಿ, ಡ್ಯಾಡಿ ಮೃದಂಗ ಎಲ್ಲ ನುಡಿಸ್ತಾರೆ. ಸೊ ಹಾಗೆ ಅವರೇ ಪ್ರಮೋಷನ್ ಕೂಡ ಮಾಡ್ತಾಯಿದ್ರು. ಸೂರ್ಯ ಮೂವಿ ರಿಲೀಸ್ ಆಗುತ್ತೆ, ಅದರಲ್ಲಿ ಹಾಡಿದ್ದಾರೆ, ಶಾಸ್ತಾ ಅವರು ಚಾನ್ಸ್ ಕೊಟ್ಟಿದ್ದಾರೆ ಹಾಡೋಕ್ಕೆ ಎಲ್ಲನೂ ಅಂತ. ಸೊ ಫಸ್ಟು ನನಗೆ ಮಾಂಟೆಸರಿಯಿಂದ ಚಿಕ್ಕ ವಯಸ್ಸಿಂದನೂ ನಾನು ಹಾಡ್ತಾಯಿದ್ದೀನಿ. ಫಸ್ಟು ನನ್ನ ಗುರುಗಳು ನಮ್ಮ ಮಮ್ಮಿನೇ. ನಮ್ಮ ಮಮ್ಮಿ ಇಲ್ಲೇ ಇದ್ದಾರೆ. ಅಮ್ಮ ಒಂದ್ಸಲ ಹಿಂಗನ್ನಿ. ಅವರು ಕರ್ನಾಟಿಕ್ ಸಿಂಗರು, ಹಿಂದೂಸ್ತಾನಿ ಎರಡೂ ಹಾಡ್ತಾರೆ. ಸೊ ನಮ್ಮ ಸಂಗೀತ ಗುರುಗಳು ರವೀಂದ್ರ ಸರ್ಗೆ ಗೊತ್ತು ಅಂತ ಹೇಳಿದ್ರು ಅವತ್ತು, ಸಿದ್ಧಲಿಂಗೇಶ್ವರ ಕಣ್ವಿ ಅಂತ. ಅವರು ತುಂಬ ಚೆನ್ನಾಗಿ ನನಗೆ ಮೋಟಿವೇಟ್ ಮಾಡ್ತಾರೆ. ಆ್ಯಂಡ್ ಓವರ್ ಆಲ್ ಈ ಟೀಮ್ ಜೊತೆ ವರ್ಕ್ ಮಾಡಿದ್ದು ನಂಗೆ ತುಂಬಾ ಖುಷಿ ಆಯಿತು. ಎಸ್ಪೆಷಲಿ ಸಾಗರ್ ಸರ್ಗೆ, ಶಾಸ್ತಾ ಅಣ್ಣಂಗೆ, ಆ್ಯಕ್ಚುಲಿ ಅಣ್ಣ ಅಂತಲೇ ಕರಿತೀನಿ ನಾನು. ತುಂಬ ಖುಷಿ ಆಯಿತು ಸರ್. ಆಲ್ ದ ಬೆಸ್ಟ್ ಹೀರೋ ಆ್ಯಂಡ್ ಹೀರೋಯಿನ್ ಪ್ರಶಾಂತ್ ಅಣ್ಣ ಆ್ಯಂಡ್ ಹರ್ಷಿತಾ ಅಕ್ಕ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ನಿಮ್ಮ ವಾಯ್ಸ್ ಅಷ್ಟೇ ನೀವು ಸ್ವೀಟ್ ಇದ್ದೀರಾ ಸರ್. ಹೇಳಿ ಸ್ವಲ್ಪ. ನಮಸ್ತೆ, ನನ್ನ ಹೆಸರು ವಸಂತುನರ್ ಅಂತ. ಫಸ್ಟ್ ಆಫ್ ಆಲ್ ನಾನು ಪ್ರೆಸೆಂಟೇಷನ್ ಬಂದು ಫಸ್ಟ್ ಟೈಮ್ ಹೇಳಿದ್ರೆ ಅದು ಅಷ್ಟು ಪ್ರಾಪರಾಗಿ ಅರ್ಥ ಆಗಲ್ಲ. ಸೊ ನಾನು ಬಂದು ಒಂದು 23 yearsಯಿಂದ ವರ್ಕ್ ಮಾಡ್ತಾ ಇದ್ದೀನಿ ಸಿನಿಮಾದಲ್ಲಿ ಆ್ಯಸ್ ಅ ಡ್ಯಾನ್ಸರ್, ಅಸಿಸ್ಟೆಂಟ್ ಪ್ಲೇಯರ್. ಆಮೇಲೆ ನಾನು ಡ್ಯಾನ್ಸ್ ಮಾಡ್ಸೋದೆ. ನಂದೊಂದು ಸ್ಮಾಲ್ ಆಕ್ಸಿಡೆಂಟ್ ಆಗಿ ಒಂದು 5 to 6 years ಮನೇಲಿ ಸುತ್ತಿದ್ದೆ. ಮತ್ತೆ ನಾನು ಬ್ಯಾಕ್ಗ್ರೌಂಡ್ ಡ್ಯಾನ್ಸರ್ ವರ್ಕ್ ಮಾಡಿದೆ. ನನಗೆ ಅದು ಸರ್ಟಿಫಿಕೇಷನ್ ಆಗಲಿಲ್ಲ. ಓಕೆ, ಒಂದು
ಡೇಟ್ ಆಯಿತು ತೊಗೊಂಡೆ. ನಂದಿ ನನ್ನ ಪ್ರೆಸೆಂಟೇಷನ್ ಅರ್ಥ ಅದೆಲ್ಲ ಕೇಳಿದ ಮೇಲೆ ನನ್ನ ಟ್ಯಾಗಿಂಗ್ ನೋಡಿ ಸರ್ ನನಗೆ ಈ ಚಾನ್ಸ್ ಕೊಟ್ಟು. ಸೊ ಸಿನಿಮಾದಲ್ಲಿ ಒಂದು ಸಾಂಗ್ ಪ್ರೊಡ್ಯೂಸ್ ಮಾಡಿದ್ರೆ ದೊಡ್ಡ ವಿಷಯ ಈ ಥರ ಸಿಚುವೇಶನಲ್ಲಿ. ಆ್ಯಕ್ಚುಲಿ ಸಿನಿಮಾ ನನ್ನ ಮೊದಲನೇ ಕೊಟ್ಟು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಪ್ರೊಡ್ಯೂಸರ್ಸು ತುಂಬ ಧನ್ಯವಾದಗಳು. ಮತ್ತು ಹರ್ಷಿತಾ ಪ್ರಶಾಂತ್ ತುಂಬ ಕಾಣಿಸ್ಕೊಟ್ಟೆ ಅನಿಸುತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ತುಂಬಾ ಧನ್ಯವಾದಗಳು ಸರ್. ನಿಮ್ಮ ಪ್ರೊನೌನ್ಸಿಯೇಷನ್ ಸ್ವಲ್ಪ ಸ್ಲೋ ಆಗಿ ನಮ್ಮನ್ನು ರೀಚ್ ಆಗ್ಬೋದು, ಆದರೆ ಕೆಲಸ ಅಂತೂ ತುಂಬಾ ಸ್ಪೀಡಲ್ಲಿ ರೀಚ್ ಆಗ್ತಾ ಇದೆ. ಆದರೆ ನೀವು ಏನು ಹೇಳಿದ್ರಿ ಪ್ರತಿ ಪದಾನು ನಮ್ಗೆ ಅರ್ಥ ಆಯಿತು ಅಲ್ವಾ ಸರ್? ಹಾಂ, ಒಂದು ಫೋಟೋ ಆಪರ್ಚುನಿಟಿ. ಧನ್ಯವಾದಗಳು 4 ಜನಕ್ಕೂ. ತುಂಬ ಒಳ್ಳೇದಾಗಲಿ ನಿಮ್ಗೆಲ್ರಿಗೂ ಈ ಸಿನಿಮಾ ಮೂಲಕ. ನೀವು ಮಾತನಾಡೋಕ್ಕಿಂತಲೂ ನಿಮ್ಮ ಕೆಲಸ ಮಾತನಾಡ್ತಾ ಇದೆ ಇವತ್ತಿನಿಂದ. ಯಾಕಂದ್ರೆ ಬರೀ ಮಾತನಾಡೋದ್ರಿಂದ ಮಾತಿನ ಬ್ರಹ್ಮ ದೂತಿನ ಗಡಿಗೆ ಪಾತಕರ ಸಂಘ ಯಾತಕ್ಕೂ ಬೇಡ ಸರ್ವಜ್ಞ. ಮಾತಿನಕ್ಕಿಂತ ಮುಖ್ಯವಾಗಿ ನಮ್ಮ ಕೆಲಸ ನಿಲ್ತದೆ. ಈ ಜಗತ್ತಿನಲ್ಲಿ ನಾವು ಏನು ಮಾಡ್ತೀವೋ ಯಾವ ಇದರಲ್ಲೇ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿಲ್ಲ, ಕೆಲಸ ಮಾತ್ರ ನಿಲ್ತದೆ ಅನ್ನೋದಕ್ಕೆ ಇವರೇ ಸಾಕ್ಷಿ. ಖುಷಿ ಆಗ್ತಾ ಇದೆ. ನಿಜ ನಿಜ, ಬಹಳ ನಿಜ ಸರ್. ಧನ್ಯವಾದಗಳು ಎಲ್ರಿಗೂ. ಥ್ಯಾಂಕ್ ಯು. ಟೆನ್ಷನ್ ಆಗ್ತಿದ್ಯಾ ಕರಿತೀನಿ ಸ್ಟೇಜ್ ಮೇಲೆ ಅಂತ? ಈಗ ಈ ಸಿನಿಮಾದ ನಾಯಕ ಹಾಗೂ ನಾಯಕಿ ಹಾಡಲ್ಲಂತೂ ಚಂದವಾಗಿ ಕಾಣಿಸಿದ್ದಾರೆ, ಡಾನ್ಸು ಸಕ್ಕದಾಗಿ ಮಾಡಿದ್ದಾರೆ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು, ಏನು ಹೇಳ್ತೀರಾ ಅಂತ ನಾವು ಕೇಳಿಸ್ಕೊಳ್ಬೇಕು. ಬನ್ನಿ ಇಬ್ರು, ಪ್ರಶಾಂತ್ ಹಾಗೆ ಹರ್ಷಿತಾ ಅವರು. ಲೈವ್ ಪರ್ಫಾರ್ಮೆನ್ಸ್ ಮಾಡ್ಸೋಣ. ನೀವು ಹೇಳಿದ್ಮೇಲೆ ಇಲ್ಲಿ ಸೆಂಟರ್ ಸ್ಟೇಜ್ ಅದು ಯಾಕೆ ಅವ್ರಿಗೆ ಕೊಡ್ತಾ ಇರೋದು? ಆಯ್ತು ಪಾಪ, ನೀವು ಮಾತಾಡಿ ಫಸ್ಟ್, ಸ್ವಲ್ಪ ಟೈಮ್ ತಗೊಂಡ್ಲಿ ಅವರು. ಹಾಯ್, ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್, ನೀವೆಲ್ಲ ಬಂದು ಸಪೋರ್ಟ್ ಮಾಡ್ತಿರೋದಕ್ಕೆ. ತುಂಬ ಖುಷಿ ಆಗ್ತಾ ಇದೆ ಇವತ್ತು, ಬಿಕಾಸ್ ಇದು ನನ್ನ ಮೋಸ್ಟ್ ಫೇವ್ರೆಟ್ ಸಾಂಗ್ ಫ್ರಮ್ ದ ಮೂವಿ. ತುಂಬ ಪ್ಯಾಷನೇಟಾಗಿ ತುಂಬ ಡೆಡಿಕೇಟೆಡಾಗಿ ಮಾಡಿದ್ದೀವಿ. ಪ್ರತಿಯೊಂದು ರಿಹರ್ಸಲ್ಸ್ ಆಗಿರ್ಬೋದು, ಸಾಂಗ್ ಶೂಟ್ ಎಲ್ಲನೂ ತುಂಬ ಎಂಜಾಯ್ ಮಾಡಿದ್ದೀವಿ. ಬಿಕಾಸ್ ಆ ಸಾಂಗ್ ವೈಬ್ರೇಷನ್ನೇ ಆ ಥರ ಇದೆ. ಆ್ಯಂಡ್ ಈ ಒಂದು ಸಾಂಗ್ ನನಗೆ ಸಿಕ್ಕಿರೋದಕ್ಕೆ ಐ ಫೀಲ್ ಐ ಆಮ್ ವೆರಿ ಲಕ್ಕಿ. ಅದಕ್ಕೆ ನಾನು ಸಾಗರ್ ಸರ್ ಆಗಿರ್ಬೋದು, ರವಿ ಸರ್ ಮತ್ತು ಬಸವರಾಜ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಬಿಕಾಸ್ ಬರೀ ಪ್ರತಿಭೆ ಇದ್ದರೆ ಸಾಲದು, ಎಲ್ರಿಗೂ ಆ ಒಂದು ಆಪರ್ಚುನಿಟಿ ಸಿಗಬೇಕು. ಆ ಆಪರ್ಚುನಿಟಿ ನನಗೆ ಸಿಕ್ಕಿದೆ, ಅದಕ್ಕೆ ನಾನು ತುಂಬ ಗ್ರೇಟ್ಫುಲ್ ಆಗಿದ್ದೀನಿ. ಆ್ಯಂಡ್ ನಮ್ಮ ವಸಂತ್ ಸರ್ ಆಗಿರ್ಬೋದು, ಆಮೇಲೆ ಸೂರ್ಯ ಅವರಾಗಿರ್ಬೋದು, ಪ್ರತಿಯೊಬ್ಬರು ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ಪ್ರತಿಯೊಬ್ಬರು ಟೆಕ್ನಿಷಿಯನ್ ಟೀಮ್ ಅವರು, ಶಸ್ತಾ ಅವರಾಗಿರ್ಬೋದು, ಎಲ್ಲರೂ ತುಂಬ ಪ್ಯಾಷನೇಟಾಗಿ ಕೆಲಸ ಮಾಡಿದ್ದಾರೆ. ಐ ಆಮ್ ವೆರಿ ಗ್ರೇಟ್ಫುಲ್ ಟು ಎವ್ರಿ ಒನ್. ಆ್ಯಂಡ್ ನಾನು ನಂಬಿದ್ದೀನಿ ತುಂಬ ಚೆನ್ನಾಗಿ ರೀಚ್ ಆಗುತ್ತೆ, ಎಲ್ರಿಗೂ ಖಂಡಿತ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಐ ಆಮ್ ಜಸ್ಟ್ ಹೋಪಿಂಗ್ ಫಾರ್ ದಿ ಬೆಸ್ಟ್ ಔಟ್ಕಮ್ ಆ್ಯಂಡ್ ಬೆಸ್ಟ್ ರಿಸಲ್ಟ್. ನಿಮ್ಮ ಸಪೋರ್ಟ್ ಕೂಡ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಕ್ಯಾರೆಕ್ಟರ್ ಪಾತ್ರದ ಬಗ್ಗೆ ಹೇಳಿ. ನನ್ನ ಪಾತ್ರ ಇದರಲ್ಲಿ ವೇರಿಯೇಷನ್ಸ್ ಇದೆ. ಸ್ಕೂಲ್ ಗೋಯಿಂಗ್ ಕ್ಯಾರೆಕ್ಟರ್ ಇದೆ, ಆಮೇಲೆ ಕಾಲೇಜ್ ಸೀನ್ಸು ಬರುತ್ತೆ. ಆಮೇಲೆ ಅಂದರೆ ಅವಳಿಗೆ ಕನ್ಫ್ಯೂಷನ್ಸ್ ಇರುತ್ತೆ, ಲವ್ ಮಾಡಬೇಕಾ ಬೇಡವಾ ಅನ್ನೋ ಥರ. ಇಷ್ಟು ಹೇಳ್ಬೋದು ಅಷ್ಟೇ. ನಾನು ಒಂದು ಹುಡುಗಿ ಒಂದೊಂದು ಏಜಲ್ಲಿ ಯಾವ ಥರ ಹ್ಯಾಂಡಲ್ ಮಾಡ್ತಾಳೆ ರಿಲೇಷನ್ಶಿಪ್ನ ಅನ್ನೋದ್ರ ಮೇಲೆ ನಿಂತಿದೆ ನನ್ನ ಕ್ಯಾರೆಕ್ಟರು. ಇದು ನನ್ನ ಫಸ್ಟ್ ಮೂವಿ, ಇದಕ್ಕೆ ಮುಂಚೆ ಯಾವುದು ಮಾಡಿಲ್ಲ, ಫಸ್ಟ್ ಮೂವಿ. ಓಕೆ, ಹೀರೋ. ಅಲ್ಲ ಸರ್, ನಾನು ಒಂದು ಪ್ರಶ್ನೆ ಕೇಳ್ಬೇಕು. ಎಲ್ಲಿ ಹುಡ್ಕುದ್ರಿ ಸರ್ ಇವರಿಬ್ರು ಜೋಡಿನ? ಕರೆಕ್ಟ್ ಆಗಿದ್ದಾರೆ ಇಬ್ರು, ನೋಡೋದಕ್ಕಾಗ್ಲಿ, ಹೈಟ್ ಆಗ್ಲಿ. ಆಯ್ತಾ ನಿಂದು? ಇಬ್ರು ಉತ್ತರ ಕರ್ನಾಟಕದವರ? ಇಬ್ರು ಬೆಂಗಳೂರವರು. ಇನ್ಸ್ಟಾದ ಎಷ್ಟು ಬೇಗ ಮುಗಿಸಿದ್ರು ಅವರು ಎಲ್ಲ. ಆದ್ರೆ ನೀವು ಜಾಸ್ತಿ ಮಾತಾಡ್ಬೇಕು, ಯಾಕಂದ್ರೆ ಇದರಲ್ಲಿ ಅವ್ರದ್ದು ಬರೀ ಸಾಂಗ್ ಇದೆ, ನಿಮ್ದು ಆಕ್ಷನ್ ಇದೆ. ಇಲ್ಲ, ಹ್ಯಾಂಡಲ್ ಮೈಕ್ ಬಂದ ತಕ್ಷಣ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗಲ್ಲ. ಫಸ್ಟ್ ಆಫ್ ಆಲ್ ನಿಮ್ ಪಾತ್ರದ ಬಗ್ಗೆ ಹೇಳ್ತಾ ಶುರು ಮಾಡಿ. ಫಸ್ಟ್ ಆಫ್ ಆಲ್ ಎಲ್ರಿಗೂ ಥ್ಯಾಂಕ್ಸ್ ಇವತ್ತು ಬಂದು ಸಪೋರ್ಟ್ ಮಾಡಿದ್ದಕ್ಕೆ. ಆಮೇಲೆ ಇವತ್ತು ನಮ್ಮ ಸೂರ್ಯ ಮೂವಿದ ಪವರ್ ಆಫ್ ಲವ್ದು ಸಾಂಗ್ ರಿಲೀಸ್ ಆಗಿದೆ. ಎಲ್ಲರೂ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಹೊಸೊಬ್ರಿಗೆ. ಅಷ್ಟೇ, ಥ್ಯಾಂಕ್ ಯು. ನಿಮ್ ಪಾತ್ರದ ಬಗ್ಗೆ ಹೇಳೋದಂದ್ರೆ, ನಾನು ಇದರಲ್ಲಿ ಮಿಡಲ್ ಕ್ಲಾಸ್ ಹುಡುಗ. ಸೊ ಅವ್ರು ಹೇಳಿದ್ರಲ್ಲ ಲವ್ ಅಂತ ಕನ್ಫ್ಯೂಷನ್ ಅಂತ, ಅದ್ರಲ್ಲಿ ನಾನು ಬರ್ತೀನಿ. ಟಾರ್ಚರ್ ಕೊಟ್ಟು. ಸೊ ಹಾಗೆ
ಒಂದು ಲವ್ಗೋಸ್ಕರ ಫೈಟ್ ಮಾಡುವಂಥ ಹುಡುಗ ನಾನು ಇದರಲ್ಲಿ. ಸೊ ಹೀಗೆ ನನ್ನ ಪಾತ್ರ ಇದು. ಸಾಂಗ್ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಇದೆ. ಇಬ್ರು ತುಂಬಾ ಮುದ್ದಾಗಿ ಕಾಣ್ತಾ ಇದ್ದೀರಾ. ಆಲ್ರೆಡಿ ರಿಲೀಸ್ ಆಗಿದೆ ಯೂಟ್ಯೂಬ್ ಅಲ್ಲಿ. ರೆಸ್ಪಾನ್ಸ್ ಎಲ್ಲ ಹೆಂಗ್ ಬಂತು? ಈಗ ನೋಡ್ಬೇಕು, ಇನ್ನೂ ಇಲ್ಲೇ ಇದ್ದೀವಿ ನಾವು. ಇನ್ನು ಆಚೆ ಹೋದ್ಮೇಲೆ ಗೊತ್ತಾಗುತ್ತೆ ಹೇಗಿದೆ ಅಂತ. ಸಿನಿಮಾಗೆ ಪ್ರಿಪ್ರೇಷನ್ ಇದು ಆ್ಯಕ್ಟಿಂಗ್ ಕ್ಲಾಸ್ ಆಗಿದೆ ಸರ್, ಆಮೇಲೆ ಡ್ಯಾನ್ಸು, ಫೈಟು. ಸೊ ಬೇಸಿಕ್ಕಿಂದ ನಮ್ಮ ವಸಂತ್ ಮಾಸ್ಟರ್ ಸರು ಜೀರೋಯಿಂದ ನನಗೆ ಸಪೋರ್ಟ್ ಮಾಡಿ ಎಲ್ಲ ಹೇಳ್ಕೊಟ್ಟಿದ್ದಾರೆ. ಸೊ ಅವರು ಹೇಳಿದ್ದಕ್ಕೆ ನಾನು ಇವತ್ತು ಡ್ಯಾನ್ಸ್ ಮಾಡಿದ್ದೀನಿ ಸರ್. ಆಮೇಲೆ ಹಾಗೆ ಫೈಟ್ ಮಾಸ್ಟರ್ದು ಸರ್ ಹಂಗೆ. ಸೊ ಫೈಟ್ ಮಾಸ್ಟರು ಇದು ಕ್ಲಾಸ್ ಹೋಗಿ ಸೊ ಅವ್ರ ಹತ್ರ ಕಲಿತು ಸೊ ಇವತ್ತು ಫೈಟ್ ಸಪೋರ್ಟ್ ಮಾಡಿದ್ದಾರೆ ಅವರೆಲ್ಲ ಚೆನ್ನಾಗಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇಬ್ಬರಿಗೂ ತುಂಬಾ ಒಳ್ಳೇದಾಗ್ಲಿ ಈ ಸಿನಿಮಾ ಮೂಲಕ. ಥ್ಯಾಂಕ್ ಯು ಸೋ ಮಚ್. ಒಂದು ನಿಮಿಷ ಸಾರಿ ದಯವಿಟ್ಟು ಬನ್ನಿ, ಒಂದು ನಿಮಿಷ ಬನ್ನಿ. ಸರ್ ಅದೊಂದು ಚೂರು ಸಾಂಗ್ ಬಿಟ್ಟು ಪ್ಲೇ ಮಾಡಿದ್ವಿ ಕಾರ್ತಿಕ್ ಸರ್. ಕಂಟೆಂಟ್ ಕೇಳಿದ್ಮೇಲೆ ನಾವು ಕೊಡ್ಲೇಬೇಕು ಕಂಟೆಂಟ್. ಇದ್ರದ್ದೇ ಒಂದು ಯಾವ್ದಾದ್ರು ನೋಡಿ ಪ್ರೊಡ್ಯೂಸರ್ ಸರ್ ಹೇಳ್ತಿದ್ರು ನೋಡಿ, ನಮ್ಮ ಮೀಡಿಯಾದವರು ಹೇಳ್ಕೊಡ್ತಿದ್ದಾರೆ ಯಾವ ಸ್ಟೆಪ್ ಅಂತ. ಮಾಸ್ಟರ್ ಆಕ್ಷನ್ ಹೇಳ್ಬೇಕಾ? ಅಲ್ಲ, ನೀವು ಸ್ಟೇಜ್ ಮೇಲೆ ಇದ್ರೆ ಒಂಚೂರು ಸೈಡಿಗಾದ್ರೂ ಬನ್ನಿ ಸರ್. ಇಲ್ಲಿ ಬನ್ನಿ. ಟ್ರೈಪಾಡ್. ನಿಲ್ಸಂಗಿಲ್ಲ. ಸೂಪರ್. ವೈಟ್ ಚೆನ್ನಾಗಿದೆ ಸರ್. ನಮ್ಮ ಮೋಕ್ಷೇಂದ್ರ ಸರ್ ನನಗೆ ಕಾಂಪ್ಲಿಮೆಂಟ್ ಕೊಡ್ತಾರೆ ಅವಾಗ. ಥ್ಯಾಂಕ್ ಯು ಸರ್. ಈಗ ಕೊನೆಯದಾಗಿ ಕ್ಯಾಪ್ಟನ್ ಆಫ್ ದ ಶಿಪ್ ಸಾಗರ್ ಸರ್, ನಿರ್ದೇಶಕರು, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಮೊದಲ ಸಿನಿಮಾ ಎಲ್ಲ ನಿರ್ದೇಶಕನಿಗೂ ಬಹಳ ಸ್ಪೆಷಲ್. ಅದರಲ್ಲಿ ಎಲ್ಲವನ್ನು ಬಹಳ ಮುತುವರ್ಜಿಯಿಂದ ಪಿಕ್ ಮಾಡಿರ್ತೀರಾ. ಈ ಹಾಡಿನ ಬಗ್ಗೆ ಪ್ರಮುಖವಾಗಿ ಹೇಳೋದಾದ್ರೆ, ಇದು ಫಸ್ಟು ಸೀಕ್ವೆನ್ಸ್ಗೆ ಫಸ್ಟ್ ಆಫ್ ಮೈಕ್ ಹತ್ರ ಇಟ್ಕೊಳ್ಳಿ ಸರ್. ಈ ಹಾಡಿನ ಬಗ್ಗೆ ಅಂದ್ರೆ ಲಿರಿಕ್ಸ್ ನನ್ನ ನೋಡ್ಬೇಡಿ, ಕ್ಯಾಮ್ರಾ ಇಲ್ಲ, ಲಿರಿಕ್ಸ್ ಬಗ್ಗೆ ಮಾತಾಡ್ಬೇಕಾ? ಓವರ್ ಹಾಡು, ಟೀಮ್, ಸ್ಟೇಜ್ ಈಸ್ ಯುವರ್ ಸರ್. ಎಸ್. ಫಸ್ಟು ನಮ್ಮ ಸ್ಟೋರಿ ಮಾಡಬೇಕಾದ್ರೆ ಈ ಥರ ಒಂದು ಸೀಕ್ವೆನ್ಸ್ ಇತ್ತು. ಲವ್ ಟೇಕಪ್ ಆಗೋ ಸೀಕ್ವೆನ್ಸ್ ಇರುವಾಗ ಈ ಉತ್ತರ ಕರ್ನಾಟಕದ ಲ್ಯಾಂಗ್ವೇಜ್ ಹಾಕಿದ್ರೆ ಹೇಗಿರುತ್ತೆ ಅಂತ ಒಂದು ಯೋಚನೆ ಬಂತು. ಆ ಉತ್ತರ ಕರ್ನಾಟಕ ಶೈಲಿ ಸಾಂಗ್ ಬರಿಬೇಕು ಅಂದಾಗ ನಾವು ಬೇರೆ ಅವ್ರನ್ನೆಲ್ಲರನ್ನು ಹುಡುಕಾಡ್ವಿ. ಓಕೆ, ಶಿವ ಬೇರಿಗೆ ಅವ್ರು ಇರ್ಬೋದು, ಇನ್ನೊಬ್ರು ಇರ್ಬೋದು, ಅವ್ರನ್ನೆಲ್ಲ ಹುಡುಕಾಡಿ ಕೇಳಿದಾಗ ಫೈನಲ್ ಆಗಿ ಓಕೆ ಬರೆದು ಕೊಡ್ತೀವಿ ಅಂದರೆ ಆ ಲಾಸ್ಟ್ ಮೂಮೆಂಟಲ್ಲಿ ಮಿಸ್ ಆಯಿತು. ಮಿಸ್ ಆದಾಗ ಏನಾಯ್ತು ಅಂದರೆ, ಇನ್ನು ನಾಳೆ ಸಾಂಗ್ ರೆಕಾರ್ಡಿಂಗ್ ಮಾಡಬೇಕು, ರೆಕಾರ್ಡಿಂಗಿಗೆಲ್ಲ ಓಕೆ ಆಗಿದೆ. ಇದು ಆ್ಯಕ್ಚುಲಿ 1 ಡೇಯಲ್ಲಿ ಬರೆದಿರೋ ಸಾಂಗ್. ಇದು 1 ಡೇಯಲ್ಲಿ ಒಂದು ರಾತ್ರಿ ಒಂದಷ್ಟು ಪ್ಯಾಕ್ಗಳು ಖಾಲಿಯಾಗಿ ಸಾಂಗ್ ಉಟ್ಕೊಂಡಿದ್ದು ನಿದ್ದೆನೇ ಇಲ್ದೇನೆ. ಹಾಗೆ ಅನಿವಾರ್ಯ ಅಂತ ಬಂದಾಗ ಡೈರೆಕ್ಟ್ರಿಗೆ ಇಡೀ ಸಿನಿಮಾ ಟೆಕ್ನಿಷಿಯನ್ಗಳು ಮಾಡೋ ಲಿರಿಕ್ಸ್ ಇರ್ಬೋದು, ಇನ್ನೊಂದಿರ್ಬೋದು, ಅನಿವಾರ್ಯ ಅಂತ ಬಂತು. ಅದು ಬರಿಬೇಕಾಯ್ತು, ಬರೆದಿದ್ದು ಹಾಗೆ. ಆಮೇಲೆ ಇದಕ್ಕೆ ಮ್ಯೂಸಿಕ್ ಎಲ್ಲ ಮಾಡಿ ಸಿಂಗರ್ ಯಾರು ಅಂತ ಬಂತು. ಆವಾಗ ನಮ್ಗೆ ನೆನಪಾಗಿದ್ದೆ ಚುಟು ರವೀಂದ್ರ ಸ್ವರ್ಗಮಿ ಸರು. ಅವ್ರ ಕೈಯಿಂದ ಆಡಿಸೋದಂತ ಫಿಕ್ಸ್ ಆಯಿತು.
ಫೀಮೇಲ್ ಸಿಂಗರ್ ಲಿಸ್ಟಲ್ಲಿ ಭಯಂಕರವಾಗಿರೋರು ಇದ್ರು. ಮಂಗ್ಲಿ ಅವ್ರು ಬೇಕು, ಮಂಗ್ಲಿ ಅವ್ರ ಕಡೆಯಿಂದ ಹಾಡಿಸ್ಬೇಕು ಅಂತ ಇತ್ತು. ಸರಿ, ಪ್ರೊಡ್ಯೂಸರ್ ಸರ್ ಹತ್ರ ಮಾತಾಡಿದೆ, ಓಕೆ ಹಾಡ್ಸೋಣ ಅಂತ ಇತ್ತು. ನಾವು ಇಲ್ಲಿಂದ ಹೈದ್ರಾಬಾದ್ ಹೋಗಿ ಲಾಸ್ಟ್ ಟೈಮ್ ನಿಮ್ಗೆ ಗೊತ್ತಲ್ಲ, ನಮ್ಮ ಕನ್ನಡ ಸಾಂಗ್ ಹಾಡ್ತಾ ಇದ್ದ ಒಬ್ಬ ಸಿಂಗರು ಕನ್ನಡದ ಬಗ್ಗೆನೇ ಏನೋ ಮಾತಾಡಿದ್ರು, ಆ ಥರ ಬಂತು. ಅವಾಗ ಈಗ ಬಂದಿದ್ದದು. ಬಟ್ ನಮ್ಗೆ ಅವಾಗ ಏನು ಯೋಚನೆ ಬಂದಿದ್ದಂದ್ರೆ, ಸರಿ ಇಷ್ಟೆಲ್ಲ ಆಯಿತು, ಅವ್ರಿಗೆ ಅಲ್ಲಿಗೆ ಹೋಗಿ ಹಾಡ್ಸ್ಕೊಂಡು ಬರೋದು ಒಂದು ಎಕನಾಮಿಕಲಿನೂ ಇರುತ್ತೆ, ಇನ್ನೊಂದು ಅಷ್ಟು ದೂರ ಹೋಗಬೇಕು. ಆಗ ಒಂದು ಹೊಸ ವಾಯ್ಸ್ನ ಹುಡುಕಾಡೋದು ಹೇಗೆ ಅಂತಂದಾಗ ನಮಗೆ ಸ್ಫೂರ್ತಿ ಅವ್ರು ಸಿಕ್ಕರು. ಆ್ಯಕ್ಚುಲಿ ಏನಂದರೆ, ಆ ಹುಡುಗಿನ ಫಸ್ಟ್ ಬಂದ ತಕ್ಷಣ ನೋಡಿದ ತಕ್ಷಣ ಈ ಹುಡುಗಿ ನಂಗೆ ಸ್ಟ್ರಾಂಗಾಗಿ ವಹಿಸ್ಬೇಕು, ಈ ರೇಂಜಿಗೆ ಹಾಡ್ತಾರ ಅಂತ. ಆ ಹುಡುಗಿನ ನೋಡಿದ್ರೆ ಇನ್ನು ಎಷ್ಟಿದ್ದಾರೆ ಹಾಡ್ತಾರ ಅಂತ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಹತ್ರ ಮಾತಾಡಿದೆ ನಾನು. ಇಲ್ಲ ಹಾಡ್ತಾರ ಅವ್ರ ಹುಡುಗಿ ಅಂತ. ರೆಕಾರ್ಡಿಂಗ್ ಬಂದಾದ್ಮೇಲೆ ಹಾಡಿದ ಮೇಲೆ ಗೊತ್ತಾಯಿತು. ಸರ್ ಒಂದು ಮಾತು ಹೇಳ್ತೀನಿ, ಈ ಸಾಂಗ್ ರೀಚ್ ಆಗುತ್ತೆ, ಮಂಗ್ಲಿನ ಮೀರ್ಸೋ ಥರ ಬೆಳೀತಾರೆ ಅಂತ ಒಂದು ಭರವಸೆ ಹೇಳ್ಬೋದು. ಭರವಸೆವಾಗಿ ಅಷ್ಟು ಚೆನ್ನಾಗಿ ಹಾಡಿದ್ರು. ಅಂದರೆ ನಾವು ಇವಾಗ ತಮಿಳಲ್ಲಿ ಅವರು ಇದು ದಿ ದಳಪತಿ ಸಾಂಗ್ ಆಡಿರೋದು ಯಾರು? ಅನುಷಾ ರವಿಶಂಕರ್. ಅವ್ರ ಥರ ವಾಯ್ಸ್ ಬೇಕಂತ ಹೇಳ್ಬಿಟ್ಟು ನಾನು ಮ್ಯೂಸಿಕ್ ಡೈರೆಕ್ಟರ್ ಹತ್ರ ಹೇಳಿದ್ದೆ. ಸರ್ ಬೇಕಾದ್ರೆ ನೋಡಿ ಅವ್ರ ಥರದ್ದು ಒಂದು ವಾಯ್ಸ್ ಕೊಡ್ತೀನಿ ಅಂತ. 4 ಥರದ್ದು ವಾಯ್ಸ್ ಕೊಡೋ ಕೆಪಾಸಿಟಿ ಇದೆ ಆ ಹುಡುಗಿಗೆ. ಚೆನ್ನಾಗಿ ಹಾಡ್ತಾರೆ, ಇನ್ ಫ್ಯೂಚರಲ್ಲಿ ತುಂಬ ಚೆನ್ನಾಗಿ ಗೆಲ್ತಾರೆ. ಓಕೆ, ಅದಾಯಿತು. ಇದು ಸಾಂಗ್ ರೆಡಿ ಆಯಿತು. ರೆಡಿ ಆದಮೇಲೆ ನಾವು ಕೋರಿಯೋಗ್ರಾಫರ್ ಯಾರು ಅನ್ನೋದು ಒಂದು 10 ಇಯರ್ಸ್ ಬ್ಯಾಕೆ ಫಿಕ್ಸ್ ಆಗಿತ್ತು. ಆಗಲೇ ಅವ್ರು ಮಾಸ್ಟರ್ ಹೇಳಿದ್ರಲ್ಲ, ನಾನೊಂದು 6 ಇಯರ್ ಗ್ಯಾಪಲ್ಲಿದ್ದೆ ಅಂತ. ಗ್ಯಾಪಲ್ಲಿದ್ದರು ಅಂದರೆ ಅವ್ರಿಗೆ ಹುಷಾರಿರಲಿಲ್ಲ, ಆಪ್ರೇಷನ್ ಆಗಿ ಹಾಸ್ಪಿಟಲ್ ಅಡ್ಮಿಟ್ ಆಗಿ. ಅವ್ರು ಮಾತಾಡ್ಬೇಕಾದ್ರೆ ನಂಗೆ ಅಲ್ಲಿ ಕಣ್ಣಲ್ಲಿ ನೀರು ಬಂತು. ಏನಂದರೆ, ನಾನು ಅವರನ್ನು ಕಳ್ಕೊಂಡೆ, ಅಂದರೆ ಬೆಡ್ಡಲ್ಲಿ ಅವ್ರು ಇಲ್ಲ ಅನ್ನೋ ಸಿಚುವೇಶನಲ್ಲಿ ಹೋಗಿ ನೋಡಿದ್ದು ವಸಂತ್ ಮಾಸ್ಟರ್ನ. ಬನ್ನಿ ಮಾಸ್ಟರ್, 1 ಸೆಕೆಂಡ್ ಪ್ಲೀಸ್ ಬನ್ನಿ. ನಂದು ಅವ್ರದ್ದು ಒಂದು 15 ವರ್ಷದ ಹಿಂದಿಂದ ಫ್ರೆಂಡ್ಶಿಪ್ಪು. ಯಾಕೆ ನನಗೆ ಅಷ್ಟು ಎಮೋಷನ್ ಅವ್ರು ಬರೋಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, 6 ಇಯರ್ ಅವ್ರು ಗ್ಯಾಪ್ ತೊಗೊಂಡಿದ್ರು, ಬೇರೆ ಯಾವ ಮೂವಿನೂ ಮಾಡಿರಲಿಲ್ಲ. ಆಮೇಲೆ ಅವ್ರನ್ನ ನಾನು ಕಳ್ಕೊಂಡೆ ಅಂತ ಹೇಳ್ಬಿಟ್ಟು ನಂಗೆ ನ್ಯೂಸು ಬಂತು, ಅವರು ಇಲ್ಲ ನೋ ಮೋರ್ ಅಂತಲೂ ಬಂತು ಹಾಸ್ಪಿಟ್ಲಲ್ಲಿ ಇರೋವಾಗ. ಆವಾಗ ನಮಗೆ ಆಗಿರೋ ದುಃಖ ತುಂಬ, ಅಂದರೆ ಆ ದುಃಖ ತಡ್ಕೊಳಕ್ಕಾಗದೇ ಇರೋ ದುಃಖ. ಅದಕ್ಕೆ ನಾನು ಏನು ಮಾಡಿದೆ ಅಂದರೆ, ಮಾಸ್ಟರ್ ನೀವು ಕಾರ್ಡು ರಿಟರ್ನ್ ತೊಗೊಳ್ಳಿ, ನಂದು ಎಲ್ಲ ಸಾಂಗ್ ನೀವೇ ಮಾಡಬೇಕು, ನಂಗೆ ನೀವೇ ಬೇಕು ಅಂತ ಹೇಳ್ಬಿಟ್ಟು 10 ವರ್ಷದ ಹಿಂದೆನೇ ಡಿಸೈಡ್ ಆಗಿರೋದು ಇವರೇ ಕೊರಿಯೋಗ್ರಾಫರ್ ಅಂತ. ಹಾಗಾಗಿ ಥ್ಯಾಂಕ್ ಯು ಮಾಸ್ಟರ್. ನಾನು ಅಷ್ಟು ನಂಬಿಕೆ ಇಟ್ಟು ನಿಮ್ಮ ಕಡೆ ಸಾಂಗ್ ಮಾಡಿಸಿರೋದಕ್ಕೆ, ಆ ನಂಬಿಕೆಗೆ 1000 ಪಟ್ಟು ಬೆಟರ್ಮೆಂಟ್ ನನಗೆ ಕೊಟ್ಟಿದ್ದೀರ ಸಾಂಗ್. ಇನ್ನು ನೆಕ್ಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಹೇಳ್ಬೇಕಂದ್ರೆ, ಅವ್ರಿಗೆ ಬೆಂಗಳೂರಿಗೆ ಬಂದಾಗ ನಾನು ಆ್ಯಕ್ಚುಲಿ ನನಗೆ ಒಂದು 6 ಇಯರ್ ಬ್ಯಾಕ್ ಸಿಕ್ಕಿದ್ರು. ಒಂದು ಮೂವಿ ಮಾಡಬೇಕು ಈ ಥರ ಇದೆ ಅಂತ ಹೇಳಿದಾಗ ಅವರು ಯುವನ್ ಶಂಕರ್ ಸರ್ ಹತ್ರ ವರ್ಕ್ ಮಾಡ್ತಾಯಿದ್ರು. ನಾನು ಚೆನ್ನೈಗೆ ಯಾವುದೋ ಕೆಲಸದ ಮೇಲೆ ಹೋದಾಗ, ಅವ್ರು ಕನ್ನಡ ಬರಲ್ಲ, ನಮಗೂ ತಮಿಳು ಬರಲ್ಲ, ಬಟ್ ಮ್ಯೂಸಿಕ್ ಚೆನ್ನಾಗಿದೆ, ಇವ್ರನ್ನ ಹೇಗೆ ಕ್ಯಾಚ್ ಮಾಡೋದು ಅಂತ. ಸರಿ ಆಯಿತು, ಮೆಸೇಜಲ್ಲೇ ಕ್ಯಾಚ್ ಮಾಡ್ತಾ ಇದ್ವಿ. ಬೆಂಗಳೂರಿಗೆ ಬನ್ನಿ, ಲಾಸ್ಟ್ ನಾವು ಇಲ್ಲಿ ನಮ್ಮ ಮೂವಿಗೆ ಮ್ಯೂಸಿಕ್ ಮಾಡೋಕ್ಕೆ ಬೆಂಗಳೂರಿಗೆ ಬಂದಾಗ ಅವ್ರು ಕನ್ನಡ ಬರಲ್ಲ, ನನಗೆ ತಮಿಳು ಬರಲ್ಲ. ಅದೇನಾಯ್ತಂದರೆ 1 ಮಂತಲ್ಲಿ ಅವ್ರು ಕನ್ನಡ ಕಲ್ತ್ಕೊಂಡ್ರು, 1.5 ಮಂತಲ್ಲಿ ನಾನು ತಮಿಳು ಕಲ್ತ್ಕೊಂಡು 2 ಮ್ಯಾಚ್ ಆಯಿತು. ಚೆನ್ನಾಗಿ ಮಾಡಿದ್ರು. ಈ ಸಾಂಗು ಉತ್ತರ ಕರ್ನಾಟಕ, ವಿಶೇಷ ಏನಂದರೆ ಉತ್ತರ ಕರ್ನಾಟಕ ಶೈಲಿ ಲಿರಿಕ್ಸ್ಗೆ ನನಗೆ ಮಾಮೂಲಾಗಿ ಉತ್ತರ ಕರ್ನಾಟಕ ಸಾಂಗ್ಗಳು ಬರ್ತಾ ಇರ್ತವೆ. ನನಗೆ ಈ ಥರದ ಮ್ಯೂಸಿಕ್ ಬೇಡ, ಅರೇಬಿಕ್ ಕುತ್ತು ಆ ಥರ ಬೇರೆ ಒಂದು ಸ್ಟೈಲಲ್ಲಿ, ತಮಿಳ್ ಸ್ಟೈಲಲ್ಲಿ ಏನಾದರೂ ಮ್ಯೂಸಿಕ್ ಮಾಡಿ ನಿಮ್ಗೆ ಕೊಡೋಕ್ಕಾಗುತ್ತಾ ಅಂತ ಕೇಳಿದಾಗ ಇಲ್ಲ ಬ್ರೋ ಮಾಡೋಣ, ಈ ಥರ ತಮಿಳ್ ಸ್ಟೈಲಲ್ಲಿ ಅರೇಬಿಕ್ ಕುತ್ತು ಸ್ಟೈಲಲ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ಇದ್ರ ಮೇಲೆ, ಅಂದರೆ ಎಲ್ಲವೂ ಇವಾಗ ನಮ್ಮ ನಾರ್ತ್ ಕರ್ನಾಟಕ ಸ್ಟೈಲ್ದು ಜಾನಪದ ಅಂದಾಗ ಅಲ್ಲಿಯ ಮ್ಯೂಸಿಕ್ ಶೈಲಿ ಇರುತ್ತೆ, ನಾರ್ತ್ ಕರ್ನಾಟಕ ಶೈಲಿದು. ಬಟ್ ಇದು ಒಂಥರ ಅರೇಬಿಕ್ ಕುತ್ತು ತಮಿಳ್ ಸ್ಟೈಲಲ್ಲಿ ಈ ಸಾಂಗ್ ಕ್ರಿಯೇಟ್ ಆಗೋಕ್ಕೆ ಒಂದು ಇದಾಯಿತು. ಅವರ ಕಾಂಬಿನೇಷನ್ನು ಇನ್ಸ್ಪೈರ್ ಆಯಿತು, ಇದಾಯಿತು. ಆಮೇಲೆ ಇನ್ನೊಂದು ವಿಶೇಷವಾಗಿ ಹೇಳಬೇಕು, ನಮ್ಮ ಮೂವಿಲಿ ಎಲ್ಲರೂ ಸಾಂಗಲ್ಲಿ ಫೈಟ್ ಮಾಸ್ಟರ್ ನೇಮ್ ಯಾಕೆ ಬಂತು ಅಂತ ಬಿಗಿನಿಂಗ್ ಯಾರೋ ಅಂದ್ಕೊಂಡಿರ್ಬೋದು. ಇದೊಂದು ಕನ್ನಡದಲ್ಲಿ ಫಸ್ಟ್ ಟೈಮ್ ಒಂದು ಟ್ರೈ ಮಾಡೋಣ. ಯಾಕೆಂದರೆ ನನ್ನ ಸಾಂಗ್ ಬಂದುಬಿಟ್ಟು ಪಕ್ಕ ಏನಂದರೆ ಲವ್ ಸಬ್ಜೆಕ್ಟ್ ಇರೋ ಥರ ಸಾಂಗ್ ಇದೆ. ಈ ಸಾಂಗ್ ನಂಗೆ ರೀಚ್ ಆಗುತ್ತೆ ಅನ್ನೋ ಒಂದು ಕಾನ್ಫಿಡೆಂಟ್ ಇದೆ. ಅದ್ರ ಜೊತೆಗೆ ನಂದು ಮಾಸ್ ಸಿನಿಮಾ ಅನ್ನೋದನ್ನು ಹೇಗೆ ತಲುಪಿಸೋದು ಅಂತ ಹೇಳ್ಬಿಟ್ಟು ಕೂತ್ಕೊಂಡು ಯೋಚನೆ ಮಾಡಿದಾಗ
ಓಕೆ ಏನು ಮಾಡೋದು ಅಂದಾಗ ಇದೊಂಥರ ಎಂಡಲ್ಲಿ ಒಂದು ಫೈಟ್ ಸೀಕ್ವೆನ್ಸ್ನ ಒಂದು 10 ಸೆಕೆಂಡ್ 20 ಸೆಕೆಂಡ್ ಇಟ್ಟರೆ ಒಂಥರ ವಿಶೇಷವಾಗಿರುತ್ತೆ, ಹೊಸದಾಗಿರುತ್ತೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿ ಎರಡನ್ನೂ ಒಟ್ಟಿಗೆ ಸಾಂಗ್ ಜೊತೆಗೆ ನಮ್ಮ ಪಕ್ಕ ಮಾಸ್ ಲವ್ ಸ್ಟೋರಿ ಅನ್ನೋದನ್ನು ತಲುಪಿಸೋಗೋಸ್ಕರ ಈ ಥರ ಒಂದು ಕಂಟೆಂಟ್ನ ಎಂಡಲ್ಲಿ ಇಟ್ಟಿರೋದು. ಹಾಗೆ ಫೈಟ್ ಮಾಸ್ಟರ್ದಾಯಿತು. ಇನ್ನೊಂದು ವಿಶೇಷ ಹೇಳ್ಬೇಕಂದ್ರೆ ಕ್ಯಾಮ್ರಾಮನ್ನು ಮನುರಾಜ್ ಅಂತ, ಅವ್ರು ಬಂದಿಲ್ಲ, ಸ್ವಲ್ಪ ಹೊರಗಡೆ ಇರೋದ್ರಿಂದ ಮನುರಾಜ್ DB ಹಳ್ಳಿ ಅಂತ. ಮೇಡಮ್ ಹೇಳಿದ್ರು ಆಗಲೇ KGF ಸಲಾರ್ಗೆ ವರ್ಕ್ ಮಾಡಿದಾರಂತ. KGF ಸಲಾರ್ಗೆ ಕ್ಯಾಮ್ರಾಮನ್ ಆಗಿರ್ತಕ್ಕಂಥ ಭುವನ್ ಗೌಡ ಸರ್ ಹತ್ರ ಅಸಿಸ್ಟೆಂಟಾಗಿ ವರ್ಕ್ ಮಾಡ್ತಾಯಿದ್ರು. ಆವಾಗ ನಾನು ಅವ್ರನ್ನ ನೋಡಿ ಈ ನಮ್ಮ ಸಿನಿಮಾಗೆ ವರ್ಕ್ ಮಾಡಿ ಅಂತ ಹೇಳ್ಬಿಟ್ಟು ಕರೆದು ವರ್ಕ್ ಮಾಡಿಸ್ಕೊಂಡಿರೋದು. ಅಂದರೆ ಅಷ್ಟು ಚೆನ್ನಾಗಿದೆ ಫೈಟ್ ಸೀಕ್ವೆನ್ಸು. ಹಾಗೇನೆ ಅಂದರೆ ಫೈಟ್ ಸೀಕ್ವೆನ್ಸ್ ಇದೆ ಅಷ್ಟೇ ಸಾಕು ಅದ್ರ ಬಗ್ಗೆ. ಬಟ್ ಸಾಂಗ್ನ ಅಷ್ಟು ಚೆನ್ನಾಗಿ ತೆಗೆದಿದ್ದಾರೆ. ಇನ್ನೂ 5 ಸಾಂಗ್ ಇದೆ ನಮ್ಮ ಸಿನಿಮಾದಲ್ಲಿ. 5 ಸಾಂಗನ್ನು ಅಷ್ಟು ಅದ್ಭುತವಾಗಿ ತೆಗೆದಿದ್ದೀವಿ. ಆಮೇಲೆ ಒಂದು ಸಾಂಗು ಇದು ರಾಮ್ ಸೇತು ನಮ್ಮ ಇದು ಕೊಡೆ ಧನುಷ್ ಕೋಡಿಯಲ್ಲಿ ಶೂಟ್ ಮಾಡಿದ್ದೀವಿ. ಆ ಸಾಂಗ್ ಬಂದಾಗ ನಿಮಗೆ ಅಪ್ಪು ಸರ್ದು ಬಾರೆ ಬಾರೆ ಕಲ್ಯಾಣ ಮಂಟಪಕ್ಕೆ ಇದೆಯಲ್ಲ, ಆ ರೇಂಜಿನ ಹಿಟ್ ಆಗೋ ಥರದ ಸಾಂಗ್ ಅದು. ಬಾರೆ ಬಾರೆ ಅಂತಲೇ ಶುರುವಾಗುತ್ತೆ. ಅಷ್ಟು ಅದ್ಭುತವಾಗಿ ಬಂದಿದೆ ಆ ಹಾಡು. ಅದು ಕೂಡ ಹತ್ತಿರದಲ್ಲೇ, ಅಂದರೆ ಸ್ಟೆಪ್ ಬೈ ಸ್ಟೆಪ್ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಒಂದು 15 ಡೇಸ್ ಆಫ್ಟರ್ ಇನ್ನೊಂದು ಸಾಂಗು, ಅದರ 10 ಡೇಸ್ಗೆ ಒಂದು ಇದು ಟ್ರೈಲರು. ಇನ್ನೊಂದು ಶ್ರುತಿ ಮೇಡಮು, ರವಿಶಂಕರ್ ಸರು, ಪ್ರಮೋದ್ ಶೆಟ್ರು ಇವರೆಲ್ಲ ಮಾಡಿದ್ದಾರೆ. ಈ ಸಾಂಗ್ ಯಾಕೆ ಅವ್ರು ಬಂದಿಲ್ಲ ಅಂತಂದರೆ, ವಿಶೇಷವಾಗಿ ನನಗೆ ಟ್ರೈಲರ್ ಕರೆಸ್ಕೊಂಡು ಅವ್ರಿಗೆ ಆದಂಥ ಒಂದು ವಿಶೇಷವಾದ ಲುಕ್ ಕೊಟ್ಟಿದ್ದೀನಿ. ಎಲ್ಲರೂ ಏನಂದರೆ ಎಲ್ಲ ಸಿನಿಮಾದಲ್ಲಿ ರವಿಶಂಕರ್ ಸರು, ಶ್ರುತಿ ಮೇಡಮು, ಪ್ರಮೋದ್ ಶೆಟ್ರು ಮಾಡಿದ್ದಾರೆ. ಒಂದು ಮಾತು ಹೇಳ್ತೀನಿ, ರವಿಶಂಕರ್ ಸರ್ ಇಲ್ಲಿವರೆಗೂ ಯಾವುದೇ ಆ ಥರದ್ದು ಗೆಟಪ್ ಮಾಡಿಲ್ಲ. ಆ ಥರದ್ದೊಂದು ಬೇರೆ ಥರ ಇದೆ ಇನ್ನೂ ಚೆನ್ನಾಗಿ. ಈ ಥರದ ಗೆಟಪ್ ಅಲ್ಲಿಲ್ಲ. ಪ್ರಮೋದ್ ಶೆಟ್ರು ಅಷ್ಟೇ, ಅವರು ಕೂಡ ಎಲ್ಲ ಥರದ್ದು ಪೊಲೀಸು ಇನ್ನೊಂದು ಎಲ್ಲವೂ ಮಾಡಿದ್ದಾರೆ. ಆದರೆ ವಿಶೇಷವಾಗಿ ಉತ್ತರ ಕರ್ನಾಟಕ ಶೈಲಿದು ವಿಶೇಷವಾದ ಗೆಟಪಲ್ಲಿ ಮಾಡಿದ್ದಾರೆ. ಅಂದರೆ ನಮ್ಮ ಸಿನಿಮಾದಲ್ಲಿ ಎಲ್ಲ ಕ್ಯಾರೆಕ್ಟರ್ಗೂ ಒಂದೊಂದು ಗೆಟಪ್ಪು, ಆ ಕ್ಯಾರೆಕ್ಟರ್ ಯಾಕೆ ಬರುತ್ತೆ ಯಾಕೆ ಹೋಗುತ್ತೆ ಅದಕ್ಕೊಂದು ಎಂಡು, ನೀಟಾಗಿರೋ ಒಂದು ಕಥೆನ ಮಾಡಿದ್ದೀವಿ. ಆಮೇಲೆ ಆಗಲೇ ಅವರು ಹೀರೋಯಿನ್ ಬಗ್ಗೆ ಕೇಳಿದ್ರಿ, ಅವ್ರ ಸ್ಟೋರಿ ಹೇಗಿದೆ ಅಂತ ನಾನು ಹೇಳ್ತೀನಿ. ಹೀರೋ ಬಂದುಬಿಟ್ಟು ಒಬ್ಬ ಪಕ್ಕ ಮಿಡ್ಲ್ ಕ್ಲಾಸ್, ಅಂದರೆ ಅನಾಥ ಹುಡುಗ. ಅವನು ಸ್ಲಮ್ಮಲ್ಲಿ ವಾಸ ಮಾಡ್ತಿರ್ತಾನೆ. ಆ ಕ್ಯಾರೆಕ್ಟರೈಸೇಷನ್ ಏನಂದರೆ, ಸ್ಲಮ್ಮಲ್ಲಿ ಇದ್ಕೊಂಡ್ಬಿಟ್ಟು ಚೆನ್ನಾಗಿ ಓದಿ, ಅಂದರೆ ನಾವು ಹೇಳ್ತೀವಿ ಬಡವ್ರ ಮಕ್ಕಳು ಬೆಳಿಬೇಕು ಅಂತ ಎಲ್ಲರೂ ಹೇಳ್ತಾರೆ. ಬಡವ್ರ ಮಕ್ಕಳು ಬೆಳಿಬೇಕಂದ್ರೆ ಸರ್ ಬರೀ ಹೇಳಿದ್ರೆ ಸಾಲಲ್ಲ, ಅದು ಎಜುಕೇಷನ್ ಅನ್ನೋ ಒಂದು ಬಾಣ ಅಂತ ಹೇಳ್ತೀವಲ್ಲ, ಅದರಿಂದ ಮಾತ್ರ ಚೇಂಜ್ ಆಗಕ್ಕೆ ಸಾಧ್ಯ ಅನ್ನೋದನ್ನು ನಮ್ಮ ಸಿನಿಮಾದಲ್ಲಿ ಹೇಳಿದ್ದೀವಿ. ಅಂದರೆ ಆ ಥರ ಒಂದು IAS IPS ಆಗಬೇಕು ಅಂತ ಕನಸು ಕಟ್ಕೊಂಡು ಸ್ಲಮ್ಮಲ್ಲಿ ದುಡ್ಕೊಂಡು ಚಿಕ್ಕ ಪುಟ್ಟ ಕೆಲಸ ಮಾಡಿಕೊಂಡು ಓದಕ್ಕೋಸ್ಕರನೇ ಚೆನ್ನಾಗಿ ಓದಿ ಒಂದೇನೋ ಆಗಬೇಕು ಅನ್ನೋಂಥ ಬದುಕ್ತಾ ಇರೋ ಕ್ಯಾರೆಕ್ಟ್ರು ನಮ್ಮ ಹೀರೋ ಕ್ಯಾರೆಕ್ಟ್ರು. ಆ ಕ್ಯಾರೆಕ್ಟ್ರಿಗೆ ಏನಾಗುತ್ತಂದರೆ ಬೈ ಮಿಸ್ಟೇಕ್ ಆಗಿ ಯಂಗ್ ಏಜ್ ಹೇಗಂದರೆ ಸ್ಕೂಲು, ನೀವು ನೋಡಿದ್ರಿ ಸ್ಕೂಲ್ ಟೈಮಲ್ಲಿ ಆ ಏಜು ಚಲ್ಲಾಗಿ ಆಡೋ ಏಜು, ಆ ಹುಡುಗಿಗೆ ಏನೋ ಇಷ್ಟ ಆಗುತ್ತೆ. ಆ ಹುಡುಗಿ ನೋಡಿದ್ರೆ ಏನೋ ಅವ್ರ ಮನೇಲಿ ಇಷ್ಟ ಇರಲ್ಲ, ಲವ್ ಆಗುತ್ತೆ. ಆ ಲವ್ ಆಗಿ ಒಂದು 10 ಅಂದರೆ ಇವಾಗ ಏನೋ ವಿಶೇಷವಾಗಿ ಹೇಳ್ತಾರೆ, ಆ ಶಬ್ದದ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ, ಜಂಜಿ ಕಿಡ್ಸೋ ಏನೋ ಜಂಜಿ ಲವ್ಸ್ ಏನೋ ಹೇಳ್ತಾರಲ್ಲ, ಜಂಜಿ ಲವ್ಸು. ಆ ಥರ ಆ ಏಜು ಅದು ಒಂದು ಸೆಕೆಂಡ್ಗೆ ನಂಗೆ ಇದು ಬೇಕು, ಅವನು ಬೇಕು, ಇಷ್ಟ, ಆ ಥರ. ಹಾಗೆ ಆ ಸ್ಕೂಲ್ ಲವ್ ಸ್ಟೋರಿನೂ ಇದೆ, ಕಾಲೇಜ್ ಲವ್ ಸ್ಟೋರಿನೂ ಇದೆ, ಜೊತೆಗೆ 30 years ಬ್ಯಾಕ್ ಅಂಡರ್ ವರ್ಲ್ಡ್ ಸ್ಟೋರಿನೂ ಇದೆ. 30 years ಬ್ಯಾಕ್ ಒಂದು ಲವ್ ಸ್ಟೋರಿ ಇದೆ. ಆ ಲವ್ ಸ್ಟೋರಿನ ತೊಗೊಂಡು ಬಂದುಬಿಟ್ಟು ಈ ಲವ್ ಸ್ಟೋರಿಗೆ ಕನೆಕ್ಟ್ ಮಾಡಿ ಫೈನಲಲ್ಲಿ ರವಿಶಂಕರ್ ಸರ್ ಇರ್ಬೋದು, ಶ್ರುತಿ ಮೇಡಮ್ ಇರ್ಬೋದು, ಪ್ರಮೋದ್ ಶೆಟ್ಟರ್ ಇರ್ಬೋದು, ಇವೆಲ್ಲ ಕ್ಯಾರೆಕ್ಟರ್ಗೂ ಒಂದು ಕಂಪ್ಲೀಟ್ ಆಗಿರೋ ಒಂದು ಅರ್ಥನ ಬರುತ್ತೆ. ಸುಮ್ಮನೆ ಅವ್ರು ಯಾಕೆ ಬಂದರು, ಇವ್ರು ಯಾಕೆ ಹೋದರು, ಇದು ಯಾಕೆ ಬಂತು, ಎಲ್ಲ ಬಂದರು, ಅವ್ರು ಬೇಕಿತ್ತು, ರವಿಶಂಕರ್ ಸರ್ ಡೇಟ್ ಇದೆ ಯೂಸ್ ಮಾಡ್ಕೊಂಡಿದ್ದೀವಿ, ಆ ಥರ ಇಲ್ಲ ಸರ್. ಪರ್ಫೆಕ್ಟಾಗಿ ಆ ಕ್ಯಾರೆಕ್ಟರ್ ಯಾಕೆ ಬರುತ್ತೆ, ಯಾಕೆ ಹೋಗುತ್ತೆ, ಅದ್ರ ಹಿನ್ನೆಲೆ ಏನು, ಅದ್ರ ಕೆಲಸ ಏನು, ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಅಷ್ಟೇ ನೀಟಾಗಿ ಎಕ್ಸ್ಪ್ಲನೇಷನ್ ಇದೆ ಇಡೀ ಸಿನಿಮಾದಲ್ಲಿ. ಹಾಗೆ ಚೆನ್ನಾಗಿದೆ. ಬೇರೆ ಏನಾದರೂ ಸಿನಿಮಾ ಬಗ್ಗೆ, ಇನ್ನು ಲಿರಿಕ್ಸ್ ಬಗ್ಗೆನೂ? ಲಿರಿಕ್ಸ್ ನೀವೇ ಅಲ್ವಾ ಸರ್? ಲಿರಿಕ್ಸ್ ಅಲ್ಲ, ಏನಾದರೂ ಕ್ವಶನ್ಸ್ ಏನಾದರೂ ಇದ್ದರೆ ಕೇಳಿ ಸರ್, ನಾನು ಹೇಳ್ತೀನಿ. ಯಾರಾದರೂ ಟೆಕ್ನಿಷಿಯನ್ ಬಗ್ಗೆ ಎಲ್ಲರೂ? ಎಸ್ ಸರ್. ಫಿಲಮ್ ಇವಾಗ CG ವರ್ಕ್ದು ಒಂದು ಸ್ವಲ್ಪ ವರ್ಕ್, ಫೈಟ್ ಜಾಸ್ತಿ ಇದೆ. 6-7 ಸರ್ ಶುರುವಾಗಿದ್ದು 1 year ಮೇಲಾಯಿತು ಸರ್. ಶುರುವಾಗಿ 1 year
2 months ಆಗಿರ್ಬೋದು, 3 months ಆಗಿರ್ಬೋದು, ಅಷ್ಟಿರ್ಬೋದು ಸರ್. ಏನಂದರೆ ಯಾವಾಗ ಮುಗೀತು ಅನ್ನೋದಕ್ಕೆ ನಂಗೆ ಒಂದೇ ಒಂದು ನನ್ನ ಕೈಯಲ್ಲಿಲ್ಲ ಸರ್. CG ವರ್ಕು, ಫೈಟ್ ಸೀಕ್ವೆನ್ಸ್ ಅಷ್ಟಿದೆ, ರೋಪ್ ರಿಮೂವ್ ಅದೆಲ್ಲ ಹೆವಿ ಇದೆ, 6 ಇಂದ 7 ಫೈಟ್ ಇದೆ, ಆಮೇಲೆ ಹೈ ಸ್ಪೀಡ್ ಫೈಟ್ ಇರೋದು, ಆಮೇಲೆ ರೈನ್ ಎಫೆಕ್ಟಲ್ಲಿ ಫೈಟು, ಆಮೇಲೆ ಅದೇ ನಾವು ಯೂಸ್ ಮಾಡಿರೋ ಇಕ್ವಿಪ್ಮೆಂಟ್ಸು ಅದೆಲ್ಲ ನೋಡಿದ್ರೆ ಒಂದು ಸ್ವಲ್ಪ CGಗೆ ಡಿಲೇ ತೊಗೋತಾ ಇದೆ. ಬಟ್ ನಮ್ಮ ಕಡೆಯಿಂದ ಮ್ಯಾಕ್ಸಿಮಮ್ ಜೂನಲ್ಲಿ ರಿಲೀಸ್ ಮಾಡಬಹುದು ಅಂತ ನಾನು ಒಂದ್ಸರಿ ಪ್ರೊಡ್ಯೂಸರ್ ಹತ್ರ ಡಿಸ್ಕಷನ್ ಮಾಡಿ ಅದ್ರ ಬಗ್ಗೆ ಡೀಟೇಲ್ ಹೇಳ್ತೀನಿ ಸರ್. ಓಕೆ, ಆಲ್ಮೋಸ್ಟ್ ಫೈಟ್ ಸೀಕ್ವೆನ್ಸು ಇನ್ನೇನಾದರೂ ಸರ್? ಹಾಂ ಎಸ್ ಸರ್. ಅಂದ್ರೆ ಬಹಳ ಡೀಟೇಲ್ ಆಗಿ ಎಲ್ಲರ ಪಾತ್ರಗಳ ಬಗ್ಗೆ, ಟೆಕ್ನಿಷಿಯನ್ಸ್ ಬಗ್ಗೆ, ಸಿನಿಮಾ ಬಗ್ಗೆ ತುಂಬಾ ಚೆನ್ನಾಗಿ ಎಷ್ಟು ಬೇಕೋ ಅಷ್ಟೆಲ್ಲ ಡೀಟೇಲ್ಸ್ ಕೊಟ್ಟಿದ್ದೀರಾ. Yes, ma'am. ಹಾಗಾಗಿ ಧನ್ಯವಾದಗಳು ನಿಮ್ಗೂ. ಹೇಳ್ತಾ ಇದ್ರಿ ಟ್ರೈಲರ್ ಲಾಂಚ್ ಅಲ್ಲಿ ಅವರೆಲ್ಲರೂ ಬರ್ತಾರೆ ಅಂತ, ಆಗ ನಮ್ಗೆ ಒಂದಷ್ಟು ವಿಷಯಗಳು ಸಿಗತ್ತೆ. ಇನ್ನೊಂದು ಒಂದೇ ಒಂದು ಮಾತು ಏನಂದ್ರೆ ಟ್ರೈಲರ್ ಇದು ಸಾರಿ ಅವ್ರು ಬರ್ತಾರೆ. ಇವಾಗ ನಮ್ಮ ಸಾಂಗ್ ಹೇಳ್ತೀನಿ ನಾನು. ಏನಂದ್ರೆ ಸಾಂಗ್ ರಿಲೀಸ್ ಮಾಡೋಕ್ಕೆ ವಿಶೇಷ ಅತಿಥಿ, ನಾನು ಆಗಲೇ ಮಾತಾಡ್ಬೇಕಾದ್ರೆ ಚಿಕ್ಕದಾಗಿ ಮಾತಾಡಿದೆ, ವಿಶೇಷ ಅತಿಥಿ ಯಾರೋ ಬೇಕು ಹಾಗೆ ಹೀಗೆ ಅಂತೆಲ್ಲ ಮಾತುಕತೆ ಆಯಿತು. ನಾವು ಡಿಸೈಡ್ ಮಾಡಿದ್ದೇನೆಂದರೆ ಆ ಒಂದು ಯಶ್ ಸರ್ ನನಗೆ ಲಾಸ್ಟ್ ಒಂದು ಒಂದು ಟ್ರೈಲರ್ ರಿಲೀಸ್ ಇವೆಂಟಲ್ಲಿ ಹೇಳಿರೋ ಮಾತು ನಂಗೆ ಸಿಕ್ಕಾಪಟ್ಟೆ ಇಂಪ್ರೆಸ್ ಆಗಿಬಿಡ್ತು. ನೋಡಿ, ನಾವು ಯಾರು ಬೇಕಾದರೂ ಬಂದ್ರೂ ನಿಮ್ಮ ಕಂಟೆಂಟ್ ಪಕ್ಕ ಇದ್ದರೆ ಜನ ನೋಡಿ ಮೆಚ್ತಾರೆ, ಜನ ನೋಡಿದ್ರೆ ಜಾತ್ರೆ ಅನ್ನೋ ಥರ ಇತ್ತು ಅದು. ಓಕೆನಾ? ಜನ ಮೆಚ್ಕೋಬೇಕು, ಸಾಂಗ್ ಗೆಲ್ಲಬೇಕು, ಯಾರು ಬಂದರು ಯಾರು ರಿಲೀಸ್ ಮಾಡಿದ್ರು ಅನ್ನೋದು ಇಂಪಾರ್ಟೆಂಟ್ ಆಗೋದೇ ಇಲ್ಲ. ನಾವು ಏನಂದರೆ ಇವಾಗ ನಾವೇ ರಿಲೀಸ್ ಮಾಡಿದ್ದೀವಿ, ಕಷ್ಟಪಟ್ಟು ನಾವು ಸಾಂಗ್ ರೆಡಿ ಮಾಡಿದ್ದೀವಿ, ಒಂದು ವಿಶೇಷವಾಗಿಯೂ ಇರುತ್ತೆ, ನಾವೇ ರೆಡಿ ಮಾಡಿದ್ದೀವಿ, ನಾವೇ ರಿಲೀಸ್ ಮಾಡೋಣ. ನಾವು ರಿಲೀಸ್ ಮಾಡಿದ್ವಾ ಅವ್ರು ಮಾಡಿದ್ರೆ ಇವ್ರು ಮಾಡಿದ್ರೆ ಅನ್ನೋಕ್ಕಿಂತ ಸಾಂಗ್ ಗೆಲ್ತಾ ಇಲ್ಲ, ಕಂಟೆಂಟ್ ಕರೆಕ್ಟಾಗಿದೆನಾ ಇಲ್ಲ, ಅದು ಇಂಪಾರ್ಟೆಂಟು. ಸಾಂಗ್ ಗೆಲ್ಲುತ್ತೆ, 100% ರೀಚ್ ಆಗುತ್ತೆ, ಆ ಕಾನ್ಫಿಡೆಂಟ್ ಇದೆ. ಯಾಕಂದರೆ ಆ ಒಂದು ರಾತ್ರಿಯಲ್ಲಿ ಬರೆದಿರೋ ಸಾಂಗ್ ಅಂತ ಹೇಳಿದ್ನಲ್ಲ, ಆ ಒಂದು ರಾತ್ರಿ ಫೈನಲ್ ಆಗಿದ್ದು 2016 ಸಾಂಗ್ ರೆಡಿ ಇದ್ದಿದ್ದು. ಇದನ್ನ ಅಲ್ಲಿ ತಗೊಳ್ಳೋಣ ಅನ್ನೋದು ಒಂದು ರಾತ್ರಿಲಿ ಡಿಕ್ಲೇರ್ ಆಗಿದ್ದಷ್ಟೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್.